ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ವಿಆರ್ ಗೌರಮ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಸ್ಟೋರಿ ಏನಪ್ಪಾ ಅಂತಂದ್ರೆ, ಕುಮಾರಿ ಆರಿಕಾ ಮಂಜುನಾಥ್ ಅವರು ಬರ್ತಿದ್ದಾರೆ ನಮ್ಮ ರಾಂಪುರಕ್ಕೆ. ಕುಂಬರ್ನಗರದಲ್ಲಿ ಇರುವಂತಹ ಗಣೇಶ ಮೂರ್ತಿಯಲ್ಲಿ ನಮ್ಮ ಭಾಷಣ ಮಾಡ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ. ಬಂದ್ಮೇಲೆ ಸಿಗ್ತೀನಂತೆ. ಬನ್ನಿ ಫ್ರೆಂಡ್ಸ್. ವಿಶ್ವ ಹಿಂದೂ ಪರಿಷತ್ ಬಜರಂಗಿ ದಳ ಶ್ರೀ ಹಿಂದೂ ಮಹಾಗಣಪತಿಯ 9ನೇ ಗಣೇಶೋತ್ಸವ ಕಾರ್ಯಕ್ರಮವನ್ನ ಬಹಳಷ್ಟು ಸಡಗರ ಹಾಗೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದು, 7ನೇ ದಿನವಾದ ಇಂದು ದಿಕ್ಸೂಚಿ ಭಾಷಣಕಾರರು ಕುಮಾರಿ ಆರಿಕಾ ಮಂಜುನಾಥ್ ಹಾಗೂ ಸ್ಥಳೀಯ ಮುಖಂಡರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಶ್ರೀ ವಿನಾಯಕ ಮಿತ್ರ ಮಂಡಳಿಯ ಸದಸ್ಯರು ಎಲ್ಲರೂ ಕೂಡ ಸಿದ್ಧತೆ ಮಾಡಿರ್ತಾರೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸ್ತಕ್ಕಂಥ ಒಂದು ಸುಸಮಯ ಅಂತಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆಗೆ ಹಲವಾರು ಗಣ್ಯಾತಿ ಗಣ್ಯರನ್ನ ಬರಮಾಡಿಕೊಳ್ತಕ್ಕಂಥ ಒಂದು ಸುಸಂದರ್ಭ. ಈ ಒಂದು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನ ವಹಿಸಿಕೊಳ್ಬೇಕು ಅಂತ ಹೇಳಿ ನಾವು ಶ್ರೀ ವೀರಭದ್ರಯ್ಯ ಸ್ವಾಮಿಗಳು, ಕಾರ್ಯದರ್ಶಿಗಳು ಶ್ರೀ MGM ವಿದ್ಯಾಪೀಠ ರಾಂಪುರ ಶ್ರೀಧರು ವೇದಿಕೆ ಆಗಮಿಸಿ ಆಶೀರ್ವಾದರಾಗಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಕಾರ್ಯಕ್ರಮಕ್ಕೆ ಘನಾಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇರ್ತಕ್ಕಂಥ ಶ್ರೀ ವೀರಭದ್ರಯ್ಯ ಸ್ವಾಮಿ ಕಾರ್ಯದರ್ಶಿಗಳು MGM ವಿದ್ಯಾಪೀಠ ರಾಂಪುರ ಶ್ರೀಧರು ವೇದಿಕೆ ಆಗಮಿಸಿ ಆಶೀರ್ವಾದರಾಗಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಾಗವೇಣಿ ರವಿಕುಮಾರ್ ಮೇಡಮ್ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಧರು ಕೂಡ ವೇದಿಕೆಗೆ ಆಗಮಿಸಿ ಆಶೀರ್ವಾದರಾಗಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶ್ರೀಧರು ಕೂಡ ನಾವು ಜೋರಾದ ಚಪ್ಪಾಳೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಹೋಗೋಣ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಧ್ಯಕ್ಷರನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಹಾಗೂ ಕಾರ್ಯಕ್ರಮದ ಉದ್ಘಾಟಕರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಹೋಗೋಣ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕುಮಾರಿ ಆರಿಕಾ ಮಂಜುನಾಥ್. ಇಡೀ ರಾಜ್ಯಾದ್ಯಂತ ಸಾವಿರಾರು ಕಾರ್ಯಕ್ರಮಗಳನ್ನು ನೋಡುವ ಮುಖಾಂತರ ದಿಕ್ಸೂಚಿ ಭಾಷಣಕ್ಕಾಗಿ ರಾಜ್ಯಕ್ಕೆ ಮೊಟ್ಟ ಮೊದಲ ಬಾರಿಗೆ ಆಗಮಿಸಿರ್ತಕ್ಕಂಥ ವಾಗ್ಮಿಗಳು ಅಂತ ಕೂಡ ತಪ್ಪಾಗಿ ಸಿಗಲಿಕ್ಕಿಲ್ಲ. ಅಂತಹ ಆರಿಕಾ ಮಂಜುನಾಥ್ ಹಿಂದೂ ಮಾನವಾದಿಗಳು ಮತ್ತು ವಿಶೇಷ ಪ್ರತಿಭೆಯುಳ್ಳ ವ್ಯಕ್ತಿಗಳು ಶ್ರೀಧರು ಕೂಡ ವೇದಿಕೆಗೆ ಆಗಮಿಸಿ ಆಶೀರ್ವಾದರಾಗಬೇಕು ಅಂತ ಹೇಳಿ ನಾವು ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ವಿರೂಪಾಕ್ಷಯ್ಯ ಸರ್, ನಿವೃತ್ತ ವೈದ್ಯಾಧಿಕಾರಿಗಳು, ಪಾರಾಲಯ ವೈದ್ಯಾಲಯ
ಕೂಡ ವೇದಿಕೆಗೆ ಆಗಮಿಸಿ ಆಶೀರ್ವಾದರಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಶ್ರೀಯುತರು ಕೂಡ ವೇದಿಕೆ ಆಗಮಿಸಿ ಆಶೀರ್ವಾದರಾಗಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಬೇರೆ ಚಪ್ಪಲಿ ಸರಿ ಮುಖ್ಯ ನಾವು ವೇದಿಕೆ ಬರ್ಮಾಡ್ಕೊಳ್ತಾ ಹೋಗೋಣ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಅನಂತಮ್ಮ ವಿಜಯಕುಮಾರ್, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ರಾಂಪುರ, ಶ್ರೀಯುತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರನ್ನು ಕೂಡ ನಾವು ವೇದಿಕೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ತಾ ಹೋಗೋಣ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಲೋಕೇಶ್ ಶೆಟ್ಟಣ್ಣನವರು ಸತತ ಮೂರನೇ ಬಾರಿಗೆ ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅತ್ಯುತ್ತಮವಾದ ಕೆಲಸವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಲೋಕೇಶ್ ಶೆಟ್ಟಿ ಅಣ್ಣನವರು ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಶ್ರೀಯುತ ಲೋಕೇಶ್ ಶೆಟ್ಟಿ ಅಣ್ಣನವರು ಗ್ರಾಮ ಪಂಚಾಯತಿ ಸದಸ್ಯರು ಕೆಕೆಪುರ, ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಂಡು ಹೋಗೋಣ. ಅದೇ ರೀತಿಯಾಗಿ ಶ್ರೀಯುತ ಕೊಂಡಳ್ಳಿ ನಾಗರಾಜ್, ಶ್ರೀಯುತ ಕೊಂಡಳ್ಳಿ ನಾಗರಾಜ್ ಸರ್ ಕೂಡ ವೇದಿಕೆಗೆ ಆಗಮಿಸಿ ಆಶೀರ್ವಾದರಾಗಬೇಕು ಅಂತ ನಾನು ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಡಿ ಮೋಹನ್, ನಿವೃತ್ತ ಪ್ರಾಂಶುಪಾಲರು, ಎಸ್ಪೆಷಲ್ ಜೂನಿಯರ್ ಕಾಲೇಜು, ಶ್ರೀಯುತರು ಕೂಡ ವೇದಿಕೆಗೆ ಆಗಮಿಸಿ ಆಶೀರ್ವಾದರಾಗಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ. ಸಾವಿರಾರು ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿರ್ತಕ್ಕಂಥ ಪ್ರಾಂಶುಪಾಲರಾದಂತಹ ಶ್ರೀಯುತ ಡಿ ಮೋಹನ್, ನಿವೃತ್ತ ಪ್ರಾಂಶುಪಾಲರು, ಎಸ್ಪೆಷಲ್ ಜೂನಿಯರ್ ಕಾಲೇಜು ರಾಂಪುರ. ಜೋರಾದ ಚಪ್ಪಾಳೆ ನಾವು ಮೋಹನ್ ವೇದಿಕೆ ಬರಮಾಡಿಕೊಂಡು ಹೋಗೋಣ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ PM ಮಂಜುನಾಥ್, ವೈದ್ಯಾಧಿಕಾರಿಗಳು ಮೊಳಕಾಮೂರು, ಶ್ರೀಯುತರು ಕೂಡ ವೇದಿಕೆ ಆಗಮಿಸಿ ಆಶೀರ್ವಾದರಾಗಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ ವೆಂಕಟೇಶ್, ಶಾಖಾಧಿಕಾರಿಗಳು, ಬೆಸ್ಕಾಂ ರಾಂಪುರ, ಶ್ರೀಯುತರು ಕೂಡ ವೇದಿಕೆಗೆ ಆಗಮಿಸಿ ಆಶೀರ್ವಾದರಾಗಬೇಕು ಅಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮನ್ನ ನವಮಾಸಗಳ ಕಾಲ ಹೊತ್ತು ಸಾಗಿ ಸಲುಹಿದ್ರೆ ಭಾರತ ಮಾತೆ ನಾವು ಹುಟ್ಟಿನಿಂದ ಸಾಯೋ ತನಕ ಏನೋ ಸತ್ತ ಮೇಲೂ ಕೂಡ ನಮ್ಮನ್ನ ಅವಳ ಮಡಿಲಿಗೆ ಹಾಕೊಂಡು ಬಂದ್ಕೊಳ್ತಕ್ಕಂಥ ಏಕೈಕ ತಾಯಿ ಭಾರತ ಮಾತೆ. ಅಂತಹ ಭಾರತ ಮಾತೆಗೆ ನಾವು ಮೊಟ್ಟ ಮೊದಲ ಬಾರಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲಾ ಗಣ್ಯರು ಸೇರಿಕೊಂಡು ಪುಷ್ಪಾಂಜಲಿಯನ್ನು ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲದಕ್ಕಿಂತಲೂ ದೊಡ್ಡ ದೇಶಕ್ಕಿಂತಲೂ ದೊಡ್ಡ ಯಾವುದೂ ಇಲ್ಲ ಅಂತ ಇವೆಲ್ಲವನ್ನೂ ಹೊಂದತಕ್ಕಂಥ ತಾಯಿ ಭಾರತಾಂಬೆ. ಅಂತಹ ಭಾರತಾಂಬೆಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಾಕ್ಷಿ ಆಗ್ತಾ ಹೋಗೋಣ. ತಾಯಿ ಭಾರತಾಂಬೆ ಜನರಿ ಜನ್ಮಭೂಮಿಂಚ ಸ್ವರ್ಗದ ಬಿ ಗರಿಯ ಚೇತನ ಹೇಳ್ತಾ ಹೋಗ್ತಾರೆ. ತಾಯಿ ಮತ್ತು ತಾಯ್ನಾಡು ಅಂತಕ್ಕಂಥದ್ದು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದುದು ಅಂತಕ್ಕಂಥದ್ದು. ಅಂತಹ ಒಂದು ತಾಯ್ನಾಡಿನ ತಾಯಿಯಾಗಿರ್ತಕ್ಕಂಥ ಭಾರತಾಂಬೆಗೆ ಪುಷ್ಪವನ್ನ ನಮನನ್ನ ಸಲ್ಲಿಸಿರ್ತಕ್ಕಂಥ, ಪುಷ್ಪಾರ್ಚನೆ ಮಾಡಿರ್ತಕ್ಕಂಥ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ತುಂಬ ಧನ್ಯವಾದಗಳು. ಒಂದ್ ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಹೋಗ್ತಾರೆ, ಭಾರತದ ಮಣ್ಣೇ ನನಗೆ ಪವಿತ್ರ, ಭಾರತದ ಗಾಳಿಯೇ ನನಗೆ ಪವಿತ್ರ. ವಿಶೇಷವಾದಂತ ರೀತಿಯಲ್ಲಿ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿರ್ತಕ್ಕಂಥ ರಸದೌತಣವನ್ನ ನೀಡಬೇಕಂತಕ್ಕಂಥ ಉದ್ದೇಶದ ಹಿನ್ನೆಲೆಯಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಕುಮಾರಿ ಹಾರಿಕಾ ಮಂಜುನಾಥರವರನ್ನ ಕರೆಸಿದ್ದಾರೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರುವಂಥದ್ದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಬ್ರಹ್ಮಗಿರಿ ಕ್ಷೇತ್ರದ ಕಾರ್ಯಪಾಲಕರಾಗಿರ್ತಕ್ಕಂಥ ಶರಣಶ್ರೀ ಕಾಯಕಯೋಗಿ ಶರಣಶ್ರೀ ಸೋಮಶೇಖರ ಸ್ವಾಮೀಜಿಯವರ ಪಾದಾರ ವಿಂದಗಳಿಗೆ ತೊಡಮಟ್ಟು ಇವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಪುಷ್ಪದೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರು ಬಂದು ಪುಷ್ಪವನ್ನು ನೀಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ಳೋದು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತೇಳಿ ವೀರಭದ್ರಯ್ಯ ಸ್ವಾಮೀಜಿಗಳು, ಕಾರ್ಯದರ್ಶಿಗಳು, STM ವಿದ್ಯಾಪೀಠ ರಾಂಪುರ ಇವರನ್ನ ಕೇಳಿಕೊಂಡಾಗ ಅವರು ಅತ್ಯಂತ
ಸಂತೋಷದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಆಗಮಿಸಿದ್ದಾರೆ. ಅವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಾಗವೇಣಿ ರವಿಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಪುಷ್ಪದೊಂದಿಗೆ ಕೋರ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ದಯವಿಟ್ಟು ಜೋರಾದ ಚಪ್ಪಾಳೆ ಕೊಟ್ಟಂತ ಕೊಡುಗೆ ನಿಮ್ಮ ಪ್ರೋತ್ಸಾಹವೇ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ ಆಗ್ತಾ ಇದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ದಿಕ್ಸೂಚಿ ಭಾಷಣಕಾರರಾಗಿರುವಂತಹ ಕುಮಾರಿ ಹಾರಿಕಾ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪುಷ್ಪದೊಂದಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಅನಂತಮ್ಮ ವಿಜಯಕುಮಾರ್ ಅವರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ರಾಂಪುರ. ಇವರಿಗೂ ಕೂಡ ಪುಷ್ಪದೊಂದಿಗೆ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ TM ವಿರೂಪಾಕ್ಷಯ್ಯನವರು ನಿವೃತ್ತ ವೈದ್ಯಾಧಿಕಾರಿಗಳು, ತಾರಾನಾಥ ವಿದ್ಯಾಲಯ ಆಸ್ಪತ್ರೆ ಬಳ್ಳಾರಿ, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೃತ್ಪೂರ್ವಕವಾದ ಸ್ವಾಗತವನ್ನ ಪುಷ್ಪದೊಂದಿಗೆ ಕೋರ್ತಾ ಇದ್ದೀವಿ. ಹಾಗೆಯೇ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಲೋಕೇಶ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪುಷ್ಪದೊಂದಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಕೊಳ್ಳೇರಿ ನಾಗರಾಜ್ ಮುಖಂಡರು, RSS ಮೊಳಕಾಲ್ಮೂರು, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೃದಯಪೂರ್ವಕ ಸ್ವಾಗತದೊಂದಿಗೆ ಪುಷ್ಪದೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಓಕೆ, ತಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ತಾವು ದಯವಿಟ್ಟು ಸೈಡಲ್ಲಿ ಇರುವಂತವ್ರು ಮುಂದೆ ಹೋಗ್ಬೇಕು, ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಆಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ, ಹಾಗೆ ಜೈ ವಿಘ್ನೇಶ್ವರ. ಸರ್ವರಿಗೂ ಸ್ವಾಗತವನ್ನ ಕೋರಿದಂತಹ ಶ್ರೀ ನಾಗರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಯಲಿದ್ದಾರೆ BG ರಮೇಶ್ ಅಧ್ಯಕ್ಷರು, ಶ್ರೀ ವಿನಾಯಕ ಮಿತ್ರ ಮಂಡಳಿ ಕುಬೇರ ನಗರ ರಾಂಪುರ. ಶ್ರೀಧರು ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಹಿರಿಯರಿಗೂ ಹಾಗೂ ದಿಕ್ಸೂಚಿ ಭಾಷಣಕಾರರಾಗಿರ್ತಕ್ಕಂಥ ಹಾರಿಕಾ ಮಂಜುನಾಥ್ ಅವರಿಗೂ ವಂದಿಸುತ್ತಾ, ಈ ನಮ್ಮ ವಿನಾಯಕ ಮಿತ್ರ ಮಂಡಳಿ ಸುಮಾರು ಇವತ್ತಿಗೆ 9 ವರ್ಷಗಳನ್ನು ಪೂರೈಸ್ತಾ ಬಂದಿದೆ. 2016ರಲ್ಲಿ ನಾವು ಪ್ರಾರಂಭ ಮಾಡಿದಾಗ ಬೇಕಾಬಿಟ್ಟಿ ಮಾಡ್ದಂಗಾಯ್ತು ಕೆಲಸ. ಇವತ್ತೇನು ನೋಡಿದ್ರೆ ಇಷ್ಟು ಜನದಲ್ಲಿ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂತಂದರೆ, ಇವತ್ತು ನಾವು ನಮ್ಮಲ್ಲಿರ್ತಕ್ಕಂಥ ಸದಸ್ಯರು ಪ್ರತಿಯೊಬ್ಬರು ಕಷ್ಟಪಟ್ಟು ಈ ಮಟ್ಟಕ್ಕೆ ತಂದು ಕೊಟ್ಟಿದ್ದಾರೆ. ಇದನ್ನು ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕಂತಂದು ನಮ್ಮಲ್ಲಿ ನಿಮ್ಮೆಲ್ಲ ಸಹಕಾರ ಇದೆ. ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಜನರಲ್ಲಿ ಪ್ರತಿ ವರ್ಷವೂ ಯಶಸ್ಸು ಕಾರ್ಯಕ್ರಮ ನಿರ್ವಹಿಸಿಕೊಳ್ಬೇಕು. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲಾ ಗಣ್ಯಾಧಿ ಗಣ್ಯರು ಸಸ್ಯಕ್ಕೆ ನೀರಿನ ಮುಖಾಂತರ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು, ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಗಿಡಕ್ಕೆ ನೀರಿರ್ತಕ್ಕಂಥದ್ದು ಸಸ್ಯ ಶ್ಯಾಮಲೆ ಅಥವಾ ಹಸಿರು ಬಣ್ಣ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಸಮೃದ್ಧಿಯ ಸಂಕೇತ. ಈ ರೀತಿಯ ಕೆಲಸ ಕಾರ್ಯಗಳು ಮತ್ತಷ್ಟು ಹೆಚ್ಚಾಗಿ ಆಗ್ತಾ ಇರಲಿ ಅಂತಕ್ಕಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಗಿಡಕ್ಕೆ ನೀರಿನ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಮತಿ ನಾಗವೇಣಿ ರವಿಕುಮಾರ್ ಮೇಡಮ್ ಅವರು ಅವರೊಂದಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ವಾಮಿಗಳು, ಬ್ರಹ್ಮಗಿರಿ ಬೆಟ್ಟ, ಅಶೋಕ ಸಿದ್ದಾಪುರ ಸ್ವಾಮಿಗಳು ಈ ಒಂದು ದಿವ್ಯ ಸಾನ್ನಿಧ್ಯದ ಪರವಾಗಿ ತಾವು ಒಂದೆರಡು ಇತರ ನುಡಿಗಳನ್ನ ನುಡಿಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಸಾಕಷ್ಟು ಸೇವೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಸ್ವಾಮಿಗಳು ಇವತ್ತು ಆಗಮಿಸಿರ್ತಕ್ಕಂಥ ನಮ್ಮ ಪುಣ್ಯಾತ್ಮದಿಂದ ಭಾವಿಸ್ತಾ ಹೋಗ್ತಾನೆ. ದಯಮಾಡಿ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಶ್ರೀಯುತರು ಒಂದೆರಡು ನುಡಿಗಳನ್ನ ನುಡಿಬೇಕು ಅಂತ ನಮ್ಮ ಮನವಿ.
ಓಂ ನಮಃ ಶಿವಾಯ. ಇದೆಲ್ಲ ಯಾವ ರೀತಿಯಪ್ಪ ಅಂದರೆ ಗಣೇಶ ಮಿತ್ರ ಮಂಡಳಿಯಲ್ಲಿ ಇರೋದು ಮಾತನಾಡುವುದೇ ಸಾಧನೆ ಅಲ್ಲ, ಇವರು ಕೆಲಸಗಳೇ ಮಾತನಾಡ್ತಾ ಇದ್ರು. ಯಾವ ರೀತಿ ಮಾಡಿದ್ರು ಇವ್ರು ಹೇಳ್ಬೇಕಾದಾಗೆಲ್ಲ ಏನು ಹೇಳಿದ್ರು, ನಾವು ತುಂಬ ಸರಳವಾಗಿ ಮಾಡ್ತಿದ್ದೀವಿ ಸ್ವಾಮಿಗಳೇ ಅಂತ ಹೇಳಿದ್ರು. ಆದರೆ ಇಲ್ಲಿ ಬಂದು ನೋಡ್ತಾ ಇದ್ದೀವಿ, ಅದ್ದೂರಿಯಾದ ಜನಸಂಖ್ಯೆ ಸೇರ್ಪಟ್ಟೆ ಇದೆ. ಯಾವ ರೀತಿಯಪ್ಪ ಅಂದರೆ ರಾಮಪುರದಲ್ಲಿ ಎಂದೂ ಕಾಣದಂತ ಒಂದು ವೈಭವ ಇಲ್ಲಿ ಕಾಣ್ತಾ ಇದೆ. ಹಬ್ಬದ ವಾತಾವರಣ ಗಣೇಶಂದು ಈ ರೀತಿ ಮಾಡಿದಂತ ಈ ಗಣೇಶ ಮಿತ್ರ ಮಂಡಳಿಯವರಿಗೂ ಹಾಗೂ ಇಂದಿನ ಒಂದು ತುಂಬಾ ವಿದ್ವಂತರಾಗಿರ್ತಕ್ಕಂಥ ಬೆಂಗಳೂರಿನಿಂದ ಆಗಮಿಸಿರುವಂತಹ ಹಾರಿಕಾ ಮಂಜುನಾಥ್ ಅವರು ಒಂದು ಭಾಷಣ ಕೇಳಲಿಕ್ಕೆ ತುಂಬಾ ಸಾಕಷ್ಟು ಜನ ಕಾತೋರಿತಾ ಇದ್ದಾರೆ. ಇಲ್ಲಿ ಇನ್ನು ಎಲ್ಲರೂ ಮಾತಾಡುವಂತ ಸಾಕಷ್ಟು ಜನ ಇದ್ದಾರೆ. ಆದ್ರೂ ನನಗೆ ಅವಕಾಶ ಕೊಟ್ಟಂತ ಅಲ್ಪ ಒಂದು ಇದರಲ್ಲಿ ನಾನು ಇಲ್ಲೇ ಪಕ್ಕದಲ್ಲಿ ಬ್ರಹ್ಮಗಿರಿ ಬೆಟ್ಟ ಅಂತೇಳಿ ಅಲ್ಲಿ ಗೋ ಸಂರಕ್ಷಣೆ ಮಾಡ್ಕೊಂತ ಜೀವನ ಸಾಗಿಸ್ತಾ ಸಿದ್ದೇಶ್ವರ ಸ್ವಾಮಿ ಮಠ ಅವನ್ನು ಎಲ್ಲ ಕಾರ್ಯಗಳನ್ನು ಮಾಡ್ಕೊಂತ ಜೀವನ ಸಾಗಿಸ್ತಾ ಇದ್ದೀವಿ. ತಮ್ಮೆಲ್ಲರೂ ಸಾಕಷ್ಟು ಜನ ನೋಡಿದ್ದಾರೆ. ನೀವು ಬರಲೇಬೇಕಂತ ಆಹ್ವಾನ ಕೊಟ್ಟರು. ನಾವು ತುಂಬಾ ತಡವಾಯ್ತು ನಾವು ಬರುವಂಥದ್ದು. ಆದ್ರೂ ನೀವೆಲ್ಲರೂ ತುಂಬಾ ಆತುರದಿಂದ ಕಾದಿದ್ರಿ. ಆ ಒಂದೆರಡು ಮಾತನ್ನು ಹೇಳ್ತಾ ಮುಗಿಸ್ತಾರೆ. ಓಂ ನಮಃ ಶಿವಾಯ. ಕಾರ್ಯಕ್ರಮದಿಂದ ಹೊರಗುತ್ತಿದ್ರೆ ಓದಕ್ಕಿಂತ ಮುಂಚೆ ಶ್ರೋತರಿಗೆ ನಾವು ದೊಡ್ಡದಾದಂತಹ ಒಂದು ಸನ್ಮಾನವನ್ನ ಇಟ್ಕೊಂಡಿದ್ದೇವೆ. ದಯಮಾಡಿ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಮತಿ ನಾಗವೇಣಿ ರವಿಕುಮಾರ್ ಮೇಡಮ್ ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಾಮಪುರ, ಈ ಒಂದು ಕಿರು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಸಾಕಷ್ಟು ದಿನಗಳಿಂದ ನಾವು ಕಾಯ್ತಾ ಇರ್ತಕ್ಕಂಥ ಒಂದು ಅಭೂತಪೂರ್ವವಾದಂತಹ ಒಂದು ಕ್ಷಣ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾರಿಕಾ ಮಂಜುನಾಥ್ ಅವರನ್ನ ಹೋಗಿ ಕೇಳಿಕೊಂಡಾಗಿದ್ದ ಅವರು ಒಪ್ಪಿಕೊಂಡ ದಿನದಿಂದ ಇವತ್ತಿನ ದಿನದವರೆಗೂ ಕೂಡ ನಾವು ಅವರ ಮಾತನ್ನ ಯಾವಾಗ ಆಡ್ತಾರೆ, ಅವರ ಮಾತನ್ನ ಎಲ್ಲರೂ ಯಾವಾಗ ಕೇಳ್ತೇವೆ ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಅವರು ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನ ನಾವು ಹೇಳುವ ಮುಖಾಂತರ ದಿಕ್ಸೂಚಿ ಭಾಷಣಕಾರಾಗಿರ್ತಕ್ಕಂಥ ಕುಮಾರಿ ಹಾರಿಕಾ ಮಂಜುನಾಥ್, ಹಿಂದೂ ಭಾವವಾಗ್ನಿಗಳು, ವಿಶೇಷ ಪ್ರತಿಭೆಗಳಿರ್ತಕ್ಕಂಥವ್ರು. ನಾವು ಕೇವಲ ಉತ್ತಮ ಭಾಷಣಕಾರರು ಅಂತಕ್ಕಂಥ ವಿಚಾರ ಮಾತ್ರ ನಮಗೆ ಗೊತ್ತಿದೆ. ಅವರು ಖ್ಯಾತ ಯೋಗಪಟರು ಕೂಡ ಹೌದು, ಖ್ಯಾತ ಭರತನಾಟ್ಯ ಕಲಾವಿದೆ ಕೂಡ ಹೌದು. ಅಂತಹ ಒಂದು ವಿಶೇಷ ಪ್ರತಿಭೆಯುಳ್ಳ ಮೇಡಮರು ಇವತ್ತು ಆಗಮಿಸಿದರೆ ಅವರು ಈ ಕಾರ್ಯಕ್ರಮದ ಕುರಿತು ದಿಕ್ಸೂಚಿ ಭಾಷಣವನ್ನ ಮಾಡಬೇಕು ಅಂತ ನಾನು ಇಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಗೆ ಮತ್ತೊಮ್ಮೆ ಕುಮಾರಿ ಹಾರಿಕಾ ಮಂಜುನಾಥ್ ಅವರು ಹಿಂದೂ ಭಾವವಾಗ್ನಿಗಳು ಅವರ ವೇದಿಕೆಗೆ ಬರ್ಮಾಡ್ಕೊಳ್ತಾ ಹೋಗೋಣ. ಕ್ಯಾನ್ಸಲ್ ಆಗಿದೆ. ಯಾವ ಎಕ್ಸಾಮ್ ಇಲ್ಲ ಸರ್. ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದ ಪದ್ಮೈತಯೋ ಶುದ್ಧ್ವಾ ಪ್ರಣಮಾಮಿ ಪೂರ್ಣಂ ರತ್ನಾಕರಾಧೌತ ಪದಾನ್ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜ ಶಿರತ್ನಾಟ್ಯ ಮುಂದೆ ಭಾರತ ಮಾತಾ. ಗಣಪನ ಮತ್ತು ಕ್ಷೇತ್ರದ ಗ್ರಾಮ ದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬಿಡ್ತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ದಿವ್ಯತ್ರಿಯರಿಗೆ, ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಗಣೇಶೋತ್ಸವದ ಕಾರ್ಯಕ್ರಮವೇ ಒಂದು ದೊಡ್ಡ ಸಂಭ್ರಮ ನಮಗೆ. ಅದರಲ್ಲೂ ಅನೇಕ ಹಬ್ಬಗಳನ್ನು ಆಚರಿಸ್ತೇವೆ ಹಿಂದೂ ಸಂಸ್ಕೃತಿನಲ್ಲಿ. ಆದರೆ ನಮ್ಮ ಎಲ್ಲ ಹಬ್ಬಗಳಿಗೂ ಒಂದು ಪೌರಾಣಿಕ ಇತಿಹಾಸ ಇದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ. ಕಳೆದ 130 ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರು ಗರ್ಭಗುಡಿಯಲ್ಲಿದ್ದಂಥ ಗಣಪನನ್ನ ಬೀದಿಗೆ ತಂದಿಟ್ಟು ಸಮಸ್ತ ಹಿಂದೂ ಬಾಂಧವರನ್ನ ಬೀದಿಗೆಳೆದು ತಂದು ಜಾತಿ, ರಾಜಕೀಯ ಆಸಕ್ತಿ, ತತ್ವ ಸಿದ್ಧಾಂತಗಳ ಹೆಸರುಗಳಲ್ಲಿ ಒಡೆದು ಹೋಗಿದ್ದಂಥ ಇಡೀ ಹಿಂದೂ ಸಮಾಜವನ್ನ ಹಿಂದುತ್ವ ಅನ್ನೋ ಏಕ ಛಾಯಾಚಿತ್ರದಡಿಗೆ ತಂದು ಹಿಂದುತ್ವ ಅನ್ನೋ ಏಕ ಖಂಡೋಂಕಾರದಿಂದ ಸಮಸ್ತ ಹಿಂದುತ್ವದ ಜಾಗೃತಿಗೋಸ್ಕರ, ಹಿಂದುತ್ವದ ರಕ್ಷಣೆಗೋಸ್ಕರ, ದೇಶದ ಸಂರಕ್ಷಣೆಗೋಸ್ಕರ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಸಾರ್ವಜನಿಕ ಗಣೇಶೋತ್ಸವನ್ನ 130 ವರ್ಷಗಳಿಂದ ಲೋಕಮಾನ್ಯ ತಿಲಕರು ಶುರು ಮಾಡಿದ್ರು. ಬಹುಶಃ ಆ 130 ವರ್ಷಗಳ ಹಿಂದೆ ಪ್ರಥಮ ಬಾರಿಗೆ ಯಾವ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಶುರುವಾಯಿತು, ಆ ಸಾರ್ವಜನಿಕ ಗಣೇಶೋತ್ಸವದ ಮಂಡಲಗಳಿಂದ, ಪೆಂಡಾಲ್ಗಳಿಂದ ಆದಂತ ಕ್ರಾಂತಿ ಇತಿಹಾಸ ಎಂತದ್ದು.
ಆ ಕನಸು ಸಾಕಾರ ಆಯ್ತು. ಆದ್ರೆ ಇವತ್ತು ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ನಲ್ಲಿ ನಾವು ಕೂತಿದ್ದೀವಿ. ನಮ್ಮ ಕಣ್ಣು ಮುಂದೆ ಇರುವಂತ ಕನಸು ದೇಶದಲ್ಲಿರುವಂತ ಯಾರನ್ನು ಕೂಡ ಹೊರಗೆ ತಬ್ಬೋದಲ್ಲ, ಯಾರನ್ನೂ ದೇಶದಿಂದ ಹೊರಗಾಕುವಂತ ಅವಶ್ಯಕತೆ ನಮಗಿಲ್ಲ. ಆದ್ರೆ ನಮ್ಮ ಕಣ್ಣು ಮುಂದೆ ಇರುವಂತ ಈಗಿನ ಕನಸು, ಈಗಿನ ಸಂಕಲ್ಪ, ಅದು ಜಾಗೃತಿಯ ಕನಸು, ಜಾಗೃತಿಯ ಗುರಿ. ನಾವು ಜಾಗೃತರಾಗಬೇಕಾಗಿದೆ ಹಿಂದೂ ಸಮಾಜ. ಆ ಗಣಪತಿಯಿಂದ ನಮಗೆ ಮತ್ತೊಮ್ಮೆ ಜಾಗೃತಿಯ ಭಾವ ಬರಬೇಕಾಗಿದೆ. ಜಾಗೃತಿ ಯಾಕೆ ಆಗಬೇಕು ಅಂದ್ರೆ ಬಹುಶಃ ಅಂತ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜ ಇದೆ. ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಹಿಂದೂ ಸಮಾಜದ ಪರಿಸ್ಥಿತಿ ಯಾವ ರೀತಿ ಆಗಿದೆ. ಹಿಂದೆ ಬೇಕಾಗಿಲ್ಲ, ಕಳೆದ 1 ತಿಂಗಳುಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಯ್ತು? ಎಲ್ಲಾ ಪತ್ರಿಕೋದ್ಯಮಗಳಲ್ಲಿ ನಾವು ಕೇಳ್ತಾ ಇದ್ದೀವಿ, ಎಲ್ಲಾ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ. ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ಮನೆಗಳನ್ನು ಹುಡುಕಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗ್ತಾ ಇದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮನೆಗೆ ಬೆಂಕಿ ಇಡಲಾಗ್ತಾ ಇದೆ. ಹಿಂದೂಗಳನ್ನ ಹೊರಗೆ ಎಳೆದು ತಂದು ನಡು ಬೀದಿನಲ್ಲಿ ನಿಲ್ಲಿಸಿ ಹಿಂದೂಗಳನ್ನು ಹೊಡೆಯಲಾಗ್ತದೆ ಬಾಂಗ್ಲಾದೇಶದಲ್ಲಿ. ಯಾಕೆ ಪರಿಸ್ಥಿತಿ ಬಂತು ಬಾಂಗ್ಲಾದ ಹಿಂದೂಗಳಿಗೆ? ಜಾಗೃತಿಯ ಕೊರತೆ. ನನ್ನೆಚ್ಚಿನ ಬಂಧುಗಳು, ಇದು 1-2 ಘಟನೆ ಅಲ್ಲ, ಎಷ್ಟು ಘಟನೆಗಳಿಂದದ್ದಾಗಿದೆ, ಎಷ್ಟು ಸಮಾಜಘಾತಕ ಕೃತ್ಯಗಳು ಘಟಿಸಿದ್ದಾವೆ ನಮ್ಮ ದೇಶದಲ್ಲಿ. ಬಾಂಗ್ಲಾದಲ್ಲಿ ನಡೆದಿದ್ದು ಈಗ 1 ತಿಂಗಳ ಹಿಂದಿನ ಘಟನೆ ಆಗಿರ್ಬೋದು. ಆದರೆ ಇದೇ ಪರಿಸ್ಥಿತಿ ಇದೇ ಹಿಂದೂ ಸಮಾಜಕ್ಕೆ ಕಳೆದ 3.5 ದಶಕಗಳ ಹಿಂದೆ, ಅರ್ಥಾತ್ 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಬಂದಿತ್ತು. ಕಾಶ್ಮೀರ ಸ್ಟೇಟ್ ಅಂಡ್ ಟರ್ಬುಲೆನ್ಸ್ ಎಂಬ ಪುಸ್ತಕದಲ್ಲಿ ಲೇಖಕರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ನೂರಾರು ಜನ ಹಿಂದೂಗಳ ನರಮೇಧಗಳನ್ನು ಕಾಶ್ಮೀರದಲ್ಲಿ. ಆ ಹಿಂದೂಗಳ ಹಿಂದೂಗಳಿಗೆ ಆಗ್ತಿದ್ದಂತ ನರಮೇಧವನ್ನ ತಪ್ಪಿಸಿಕೊಂಡು ಬಂದಂತ ಹಿಂದೂಗಳು ಕಾಶ್ಮೀರದಿಂದ ಬೇರೆ ಬೇರೆ ರಾಜ್ಯಕ್ಕೆ ಓಡೋಡಿ ಬಂದ್ರು. ಅಲ್ಲಿಂದ ತಪ್ಪಿಸಿಕೊಂಡು ಬಂದಂತ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ರಾಜಧಾನಿ ದೆಹಲಿಯ ರಾಜಪೀಠಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡುತ್ತಿದ್ದಾರೆ. ಅವರ ದೇಶದಲ್ಲಿ ಅವರೇ ನಿರಾಶ್ರಿತರಾಗಿದ್ದಾರೆ. ಯಾಕೆ ಪರಿಸ್ಥಿತಿ ಬಂತು ಕಾಶ್ಮೀರದ ಹಿಂದೂಗಳಿಗೆ? ಮತ್ತದೇ ಜಾಗೃತಿ ಕೊರತೆ. ಕಾಶ್ಮೀರದ ಹಿಂದೂಗಳಿಗೆ ಬಂದಂತ ಪರಿಸ್ಥಿತಿ, ಬಾಂಗ್ಲಾದ ಹಿಂದೂಗಳಿಗೆ ಈಗ ಬಂದಿರುವಂತ ಪರಿಸ್ಥಿತಿ. ಇಷ್ಟೆಲ್ಲ ಘಟನೆಗಳನ್ನ ನೋಡಿದ ನಂತರವಾದ್ರೂ ಹಿಂದೂಗಳು ಜಾಗೃತರಾಗಬೇಕು. ನಮ್ಮ ಮನೆ ಮುಂದೆ ಇರುವಂತ ತುಳಸಿ ಕಟ್ಟೆ ರಕ್ಷಣೆಗೆ, ಯಾವ ತುಳಸಿಗೆ ನಾವು ನೀರೆರೆದು ಆ ತುಳಸಿ ತಾಯಿಯನ್ನ ಪೂಜಿಸ್ತೀವಲ್ಲ, ಅದೇ ತುಳಸಿ ಕಟ್ಟೆ ನಮ್ಮ ಮನೆ ಮುಂದೆಯೂ ಇದೆ. ಆ ತುಳಸಿ ಕಟ್ಟೆ ರಕ್ಷಣೆ ಆಗಬೇಕು. ನಮ್ಮ ಮಠ ಮಂದಿರಗಳ ರಕ್ಷಣೆ ಆಗಬೇಕು. ನಮ್ಮ ಮನೆ ಹಿತ್ತಲಿರುವಂತ ಗೋಮಾತೆಯ ರಕ್ಷಣೆ ಆಗಬೇಕಂದ್ರೆ, ನಮ್ಮ ಧರ್ಮ ಸಂಸ್ಕೃತಿಯ ರಕ್ಷಣೆ ಆಗಬೇಕಂದ್ರೆ ಹಿಂದೂಗಳು ಜಾಗೃತರಾಗಲೇಬೇಕು. ಅಕಸ್ಮಾತ್ ಈಗೇನಾದ್ರೂ ಈ ಸಂದರ್ಭದಲ್ಲಿ ಹಿಂದೂಗಳು ಸಮಸ್ಯೆ ಬರ್ತಿದೆ, ಬಂದಿರೋದು ಬಾಂಗ್ಲಾದ ಹಿಂದೂಗಳಿಗಲ್ವಾ? ಸಮಸ್ಯೆ ಬಂದಿರೋದು ಕಾಶ್ಮೀರದ ಹಿಂದೂಗಳಿಗಲ್ವಾ? ಸಮಸ್ಯೆ ಬಂದಿದ್ದು ಹುಬ್ಬಳ್ಳಿಯ ಹಿಂದೂಗಳಿಗಲ್ವಾ? ನಮ್ಮ ಮನೆಯಲ್ಲಿ ನಾನು ಆರಾಮಾಗಿದ್ದೀನಲ್ಪ, ನಮ್ಮೂರದಲ್ಲಿ ನಮ್ಗೆ ಸುರಕ್ಷಿತವಾಗಿದೆ ನಮ್ಮ ಧರ್ಮ ಅಂತ ನಾವು ನಿರ್ಲಕ್ಷ್ಯತೆನ ವಹಿಸಿದ್ರೆ, ಅಥವಾ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು, ದೇಶ ಧರ್ಮದ ಕೆಲಸ ಸಂಘಟನೆಗಳು ಮಾಡ್ಕೊಂತಾರೆ ಬಿಡಿ, ನಮ್ಮ ಪಾಡಿಗೆ ನಾವು ಆರಾಮಾಗಿದ್ದೀವಿ, ನನ್ನ ಮಗು ಜೀವನದಲ್ಲಿ ಚೆನ್ನಾಗಿ ಸುಖವಾಗಿ ಬದುಕಿದ್ರೆ ಸಾಕು ಅನ್ನೋ ಸ್ವಾರ್ಥ ಭಾವನೆ ಯೋಚನೆ ಮಾಡಿದ್ರೆ, ನೆನಪಿರ್ಲಿ ನನ್ನ ನೆಚ್ಚಿನ ಬಂಧುಗಳೇ, ಇದೇ ನಿರ್ಲಕ್ಷ್ಯತನ, ಇದೇ ಸ್ವಾರ್ಥ ಭಾವದ ಕಾರಣ ಈಗಾಗಲೇ ಅನೇಕ ಪೆಟ್ಟುಗಳನ್ನ ಹಿಂದೂ ಸಮಾಜ ತಿಂದಿದೆ. ಇದೇ ನಿರ್ಲಕ್ಷ್ಯತನ, ಇದೇ ಸ್ವಾರ್ಥ ಭಾವದ ಕಾರಣ ಕಳೆದ 500 ವರ್ಷಗಳ ಹಿಂದೆ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು. 300 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳ ಹಿಂದೆ ತಕ್ಷಶಿಲಾವನ್ನ ಬಿಟ್ಟು ಬಂದ್ರಿ, 78 ವರ್ಷಗಳ ಹಿಂದೆ ಪಾಕಿಸ್ತಾನವನ್ನ ಬಿಟ್ಟು ಬಂದ್ರಿ, 55 ವರ್ಷಗಳ ಹಿಂದೆ ಬಾಂಗ್ಲಾದೇಶವನ್ನ ಬಿಟ್ಟು ಬಂದ್ರಿ, 35 ವರ್ಷಗಳ ಹಿಂದೆ ಕಾಶ್ಮೀರವನ್ನ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ನೋಡಿದ ನಂತರವೂ ಹಿಂದೂ ಸಮಾಜ ಅಕಸ್ಮಾತ್ ಜಾಗೃತವಾಗಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ, 50-100 ವರ್ಷಗಳಲ್ಲಿ ನಮ್ಮ ಊರನ್ನ ಬಿಡುವಂತ ಪರಿಸ್ಥಿತಿ ಸಹ ಬರಬಹುದು. ಆದ್ರಿಂದ ಹಿಂದೂಗಳು ಈಗಲೇ ಜಾಗೃತರಾಗಬೇಕು. ಮನೆಗೆ ಬೆಂಕಿ ಬಿದ್ದ ನಂತರ ಬಾವಿ ತೋಡ್ಲಿಕ್ಕೆ ಶುರು ಮಾಡೋದಲ್ಲ, ದಯವಿಟ್ಟು ಈಗಲೇ ಜಾಗೃತರಾಗಿ. ಈ ಪರಿಸ್ಥಿತಿನಲ್ಲಿ ಅದರಲ್ಲೂ ಇಷ್ಟು ವರ್ಷ ಏನೋ ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ ನಾವು. ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದೀವಿ, ಕೋಟ್ಯಾಂತರ ಜನ ಭಾರತದಲ್ಲಿ ಹಿಂದೂಗಳಿದ್ದೀವಿ, ಇಷ್ಟು ವರ್ಷ ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ. ಆದ್ರೆ ನನ್ನ ನೆಚ್ಚಿನ ಬಂಧುಗಳೇ, ನಮ್ಮದೇ ಭಾರತ ದೇಶದ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ. 9 ರಾಜ್ಯಗಳ ಅನೇಕ ರಾಜ್ಯಗಳಲ್ಲಿ 8%ಗಿಂತ ಕಡಿಮೆ ಇದ್ದೀವಿ ಹಿಂದೂಗಳು, 8% ಸಹ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಯಾವಾಗ ಜಾಗೃತರಾಗೋದು ಹಿಂದೂ ಸಮಾಜ? ಜಾಗೃತರಾಗೋದಂದ್ರೇನು? ಧರ್ಮ ರಕ್ಷಣೆ, ಸಂಸ್ಕೃತಿಯ ರಕ್ಷಣೆಗೆ ಜಾಗೃತರಾಗಬೇಕು. ಜಾಗೃತರಾಗೋದಂದ್ರೆ ನಾವು ಜಾಗೃತಿಯನ್ನು ವಹಿಸಿ ಸಂಘಟಿತರಾಗೋದು. ಸಂಘಟಿತವಾಗಿ ಬರಬೇಕಾಗಿದೆ ಹಿಂದೂಗಳಲ್ಲಿ. ನಮ್ಮ ದೌರ್ಭಾಗ್ಯ ಏನಾಗಿದೆ ಅಂದ್ರೆ ಹೇಳಲಿಕ್ಕಿದ್ದೀವಿ, ಹೇಳ್ಕೊಳ್ಳಿಕ್ಕೆ ಕೋಟ್ಯಾಂತರ ಜನ ಹಿಂದೂಗಳು. ಆದ್ರೆ ಆ ಕೋಟ್ಯಾಂತರ ಜನ ಹಿಂದೂಗಳಲ್ಲಿ ಎಷ್ಟು ಜನ ನಿಜವಾಗ್ಲೂ ಹಿಂದೂಗಳಾಗಿ ಉಳಿದಿದ್ದೀವಿ? ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನ್ ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ, ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬರುತ್ತೆ. ಒಬ್ಬ ಹಿಂದೂ ಹಿಂದೋಗಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ
ಬರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವ್ದಿರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಒಳಗೆ ಸೀಮಿತ ಆಗಿರ್ಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆಯನ್ನ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ ಎಲ್ಲವನ್ನೂ ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ನಮ್ದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಇವಾಗ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಆ ಸಂಘಟಿತ ಭಾವ ಹಿಂದೂಗಳಲ್ಲಿ ಬರಬೇಕು. ಇಂಥ ಸಂಘಟಿತ ಭಾವ ನಮ್ಮಲ್ಲಿ ಬಂದಾಗ ಮಾತ್ರ ಧರ್ಮ ರಕ್ಷಣೆ, ಧರ್ಮ ಜಾಗೃತಿ ಆಗ್ಲಿಕ್ಕೆ ಸಾಧ್ಯ. ನನ್ನ ನೆಚ್ಚಿನ ಬಂಧುಗಳೇ, ಇದನ್ನ ನಾನು ಹೇಳ್ತಾ ಇರೋದಿಲ್ಲ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತ ಮಾತು. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕೃಷ್ಣಾರ್ಜುನನಿಗೆ ಹೇಳ್ತಾರಲ್ಲ, ಯದಾ ಯದಾ ಧರ್ಮಸ್ಯ ಜ್ಞಾನ ಭವತಿ ಭಾರತ ಅತ್ಯುತ್ಥಾನ ಧರ್ಮಸ್ಯ ದದಾತ್ಮಾನಸ್ಯ ಜಾಮ್ಯಂ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಟುತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಥಾತ್ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಎಂಬುದು ತಲುಪಿ ನಿಲ್ಲುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ರಕ್ಷಣೆಗೆ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಮಾತು ಕೊಟ್ಟೋದ್ರು. ಆದ್ರೆ ಅದರ ಮುಂದಿನ ಸಾಲಿನಲ್ಲಿ ಕೃಷ್ಣ ಹೇಳ್ತಾರೆ, ಯುಗ ಯುಗದಲ್ಲೂ ಅವತರಿಸ್ತೀನಿ ನಾನು ಧರ್ಮ ರಕ್ಷಣೆಗೆ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಹೇಳ್ತಾರೆ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ಮತ್ತು ದೇಶ ರಕ್ಷಣೆಗೆ ಇರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗ ಅನ್ನೋ ಮಾತನ್ನ ಕೃಷ್ಣ ನಮ್ಗೆ ಉಪದೇಶವಾಗಿ ನೀಡಿದ್ರು. ಸಂಘ ಶಕ್ತಿ, ಸಂಘಟನೆಯ ಬಲದಿಂದ ಮಾತ್ರ ಧರ್ಮ ಮತ್ತು ದೇಶ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ನಾವು ಸಂಘಟಿತರಾಗಬೇಕು. ಅಕಸ್ಮಾತ್ ಸಂಘಟಿತರಾಗ್ಲಿಲ್ಲ ಅಂದ್ರೆ ನಮ್ಮ ಪೂರ್ವಿಕರು ಹೇಳ್ತಿದ್ರಲ್ಲ, ಅಪಾರ ಭೂಮಿ ವಿಸ್ತಾರ ಮಗನ್ಯ ಜನಸಂಕುಲ ರಾಷ್ಟ್ರಂ ಸಂಘಟನಾಹೀನ ಪ್ರಭವೇ ಆತ್ಮರಕ್ಷಣೆ. ತುದಿ ಕಾಲದಷ್ಟು ಅಪಾರವಾದಂತ ಭೂಭಾಗ, ಆ ಭೂಭಾಗದ ಒಳಗೆ ಅಗಣ್ಯವಾದಂತ ಜನರ ಸಂಖ್ಯೆ. ಆದ್ರೆ ಆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದ್ರೆ ದೇಶ ಮತ್ತು ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಮ್ಮ ಈ ಸಂದರ್ಭದಲ್ಲಿ, ಈ ಪರಿಸ್ಥಿತಿನಲ್ಲಿ ಧರ್ಮ ಮತ್ತು ದೇಶ ರಕ್ಷಣೆ ಆಗಬೇಕಂದ್ರೆ ನಮ್ಮ ಕಣ್ಣು ಮುಂದೆ ಇರುವಂತ ಏಕೈಕ ಮಾರ್ಗ ಅದು ಸಂಘಟಿತ ಭಾವ. ಆದ್ರಿಂದ ಹಿಂದೂಗಳು ಸಂಘಟಿತರಾಗ ಬರಬೇಕು. ಜಾತಿಗಳನ್ನು ಮೀರಿ ಸಂಘಟಿತ ಭಾವ, ರಾಜಕೀಯ ಆಸಕ್ತಿಗಳನ್ನು ಮೀರಿ ಸಂಘಟಿತ ಭಾವ, ತತ್ವ ಸಿದ್ಧಾಂತಗಳನ್ನು ಮೀರಿ ಸಂಘಟಿತ ಭಾವ. ದುರದೃಷ್ಟವಶಾತ್ ನಮ್ಮ ಧರ್ಮವನ್ನ, ನಮ್ಮ ಹಿಂದೂಗಳನ್ನ ಒಡೆಯುವಂತ ಕೆಲಸವನ್ನ ಮಾಡ್ಲಿಕ್ಕೆ ಅನೇಕ ಬುದ್ಧಿಜೀವಿಗಳು ತಯಾರಾಗಿ ನಿಂತಿದ್ದಾರೆ. ಜಾತಿ ಹೆಸರಿನಲ್ಲಿ ಇರ್ಬೋದು, ಈ ಬುದ್ಧಿಯ ಜೀವನ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ನಮ್ಮ ಧರ್ಮದ ಕಡೆ ಕೈ ಮಾಡಿ ತೋರಿಸ್ತಾರೆ. ನಿಮ್ಮ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ವೇದಗಳ ಕಾಲದಿಂದಲೂ ಇದೆ. ನಿಮ್ಮ ಹಿಂದೂಗಳಲ್ಲಿ ಮೇಲು ಕೀಳೆಂಬುವ ವಿಭೇದ ಮೇರೆ ಮೀರಿ ನಿಂತಿದೆ. ನಿಮ್ಮ ಹಿಂದೂಗಳ ವೇದಗಳಲ್ಲೇ ಹೇಳಿದ್ದಾರೆ, ವೇದಗಳನ್ನ, ಶಾಸ್ತ್ರಗಳನ್ನ ಬ್ರಾಹ್ಮಣರು ಬಿಟ್ಟರೆ ಇನ್ಯಾರು ಓದುವಂತಿಲ್ಲ. ಬುದ್ಧಿಜೀವಿಗಳು ನಮ್ಮ ಧರ್ಮದ ವಿವರಿಸುವಂತ ಅಪವಾದ. ನಾವು ಹಿಂದೂಗಳಾಗಿ ನಾವಾದ್ರೂ ಜಾಗೃತರಾಗಬೇಕು. ಆಗ ನೋಡಿದ್ರೆ ನಮ್ಮ ಧರ್ಮದಲ್ಲಿ ಜಾತಿ ವ್ಯವಸ್ಥೆನೇ ಇರಲಿಲ್ಲ. ಯಾವ ವೇದಗಳ ಕಡೆ ಕೈ ಮಾಡಿ ವೇದಗಳ ಮೇಲೆ ಅಪವಾದವನ್ನು ಹೊರಿಸ್ತಾರಲ್ಲ ಈ ಬುದ್ಧಿಜೀವಿಗಳು, ನನ್ನ ನೆಚ್ಚಿನ ಬಂಧುಗಳೇ, ಆ ವೇದಗಳನ್ನ ಬರೆದಂತ, ರಚನೆ ಮಾಡಿದಂತ 108 ಜನ ಋಷಿಗಳಲ್ಲಿ ಎಷ್ಟೋ ಜನ ಋಷಿಗಳು ಬ್ರಾಹ್ಮಣರೇ ಆಗಿರ್ಲಿಲ್ಲ, ನಿಮ್ನ ಕುಲಕ್ಕೆ ಸೇರಿದಂತವರು. ವೇದಗಳನ್ನ ಇನ್ನಷ್ಟು ವ್ಯಾಸಗೊಳಿಸಿ ಪ್ರತಿಯೊಬ್ಬ ಮಾನವನಿಗೂ ಸುಲಭವಾಗಿ ತಲುಪುವಂತೆ ಮಾಡಿದಂತ ವೇದವ್ಯಾಸರು ಬ್ರಾಹ್ಮಣರೇ ಆಗಿರ್ಲಿಲ್ಲ, ಅವರ ತಾಯಿ ಸತ್ಯವತಿ ಮೊಘಲರ ಜನಾಂಗಕ್ಕೆ ಸೇರಿದಂತವರು. ಐತ್ರೇಯ ಬ್ರಾಹ್ಮಣದ ನಿರ್ಮಾಣವನ್ನ ಮಾಡಿದಂತ ದ್ರಷ್ಟಾರರಾದಂತ ಮಹಿದಾಸ ಋಷಿಗಳು ಬ್ರಾಹ್ಮಣರೇ ಆಗಿರ್ಲಿಲ್ಲ, ಕುಮಾರ ಕುಲಕ್ಕೆ ಸೇರಿದಂತವರು. ಜಾತಿ ವ್ಯವಸ್ಥೆ ನಮ್ಮ ಇರಲಿಲ್ಲ ಅನ್ನೋದಕ್ಕೆ ಹಿಂದೂನನ್ನೇ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನನ್ನ ಭೀಷ್ಮರ ಹತ್ರ ಕಳಿಸ್ತಾರೆ, ಭೀಷ್ಮರ ಹತ್ರ ಧರ್ಮಜ್ಞಾನವನ್ನ ಪಡೆದುಕೊಂಡು ಬಾ ಅಂತ. ಯುಧಿಷ್ಠಿರರು ಶರಾಶಯದ ಮೇಲೆ ಮಲಗಿದ್ದಂತ ಭೀಷ್ಮರ ಹತ್ರ ಹೋಗಿ ಕೇಳ್ಕೊಳ್ತಾರೆ, ಪಿತಾಮಹರೇ, ನೀವು ಹಿರಿಯರಿದ್ದೀರಾ, ನಿಮ್ಮ ಹತ್ರ ಧರ್ಮಜ್ಞಾನ ಇದೆ, ಮುಂದೊಂದು ದಿನ ಅಕಸ್ಮಾತ್ ನಾನು ಚಕ್ರವರ್ತಿ ಆದ್ರೆ, ನಾನು ಮಹಾರಾಜನಾದ್ರೆ ನನ್ನ ಸಾಮ್ರಾಜ್ಯದ ಯಾವ್ಯಾವ ವರ್ಣದವರನ್ನ ಯಾವ್ಯಾವ ರೀತಿ ನೋಡ್ಕೊಳ್ಬೇಕು, ಉತ್ತರ ಕೊಡಿ ಅಂತ ಕೇಳಿದ್ರು. ಆಗ ಭೀಷ್ಮ ಪಿತಾಮಹರು ಯುಧಿಷ್ಠಿರನಿಗೆ ಕೊಟ್ಟಂತ ಒಂದೇ ಒಂದು ಉತ್ತರ, ನವರ್ಣಾನಾಂ ವಿಭೇದೋಸ್ತಿ, ಯಾವ ವರ್ಣಗಳಲ್ಲೂ ಯಾವ ಭೇದವನ್ನು ಮಾಡಬೇಡಪ್ಪ. ಯಾಕೆ? ಸರ್ವಂ ಬ್ರಹ್ಮ ಮಿದಂ ಜಗತ್, ಬ್ರಹ್ಮನಿಂದಲೇ ಸೃಷ್ಟಿಯಾಗಿರುವಂತ ಸಮಸ್ತ ಮನುಕುಲ, ನಮ್ಮ ಮಧ್ಯದಲ್ಲಿ ವ್ಯತ್ಯಾಸ ಯಾಕೆ ಬೇಕಪ್ಪ? ಯಾರಲ್ಲೂ ಕೂಡ ಈ ವ್ಯತ್ಯಾಸವನ್ನ ಮಾಡಬೇಡ, ಎಲ್ಲರನ್ನೂ ಬ್ರಹ್ಮನ ಮಕ್ಕಳಂತೆ ನೋಡ್ಕೊ ಅಂತ ಆಗಿನ ಕಾಲದಲ್ಲಿ ಭೀಷ್ಮ ಪಿತಾಮಹರು ಸಮಾನತೆ ಹರಿಕಾರವನ್ನ ಧರ್ಮಕ್ಕೆ ಕೊಟ್ಟಿದ್ರಲ್ಲ, ಅಂತ ಶ್ರೇಷ್ಠ ಧರ್ಮ ನಮ್ಮದು. ನಮ್ಮ ಧರ್ಮ ತತ್ವವನ್ನು ಕೊಡ್ತು. ಎಂಥ ತತ್ವಗಳನ್ನ! ಇದೇ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ 60 ವರ್ಷಗಳ ಹಿಂದೆ ಆದಾಗ ಸ್ವಾಮಿ ಚಿನ್ಮಯಾನಂದರು ಇಡೀ ಸಮಸ್ತ ಹಿಂದೂ ಸಮಾಜಕ್ಕೆ ಕರೆಯನ್ನು ಕೊಟ್ಟಿದ್ರು. ಹಿಂದುವ ಸೋದರ ಸರ್ವೇನ ಹಿಂದೂ ಪತಿಯೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ್ಮಂತ್ರ ಸಮಾನತ. ಹಿಂದುವ ಸೋದರ ಸರ್ವೇ, ಹಿಂದೂಗಳೆಲ್ಲರೂ ಸೋದರರು. ನಮ್ಮಲ್ಲಿ ಯಾರು ಪವಿತ್ರರೂ ಇಲ್ಲ, ಅಪವಿತ್ರರೂ ಇಲ್ಲ. ಮಮ ದೀಕ್ಷಾ ಹಿಂದೂ ರಕ್ಷಾ, ನನ್ನ ಜೀವನದ ದೀಕ್ಷೆಯೇ ಹಿಂದುತ್ವದ ರಕ್ಷಣೆ. ಮಮ ಮಂತ್ರ ಸಮಾನತ, ನನ್ನ ಜೀವನದ ಧ್ಯೇಯ ಮಂತ್ರವೇ ಸಮಾನತೆ ಅಂತ ಜಗತ್ತಿಗೆ ಸಾರಿ ಸಾರಿ ಹೇಳಿದಂತ ಧರ್ಮ ನಮ್ಮ ಸನಾತನ ಧರ್ಮ. ಈಗಲಾದ್ರೂ ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು.
ಯಾರೋ ಪರಕೀಯರು ತಂದಂತ ಜಾತಿ ವ್ಯವಸ್ಥೆ. ಆದ್ರೆ ಆ ಪರಕೀಯರು ತಂದಂತ ಜಾತಿ ವ್ಯವಸ್ಥೆಯನ್ನ ಮೀರಿ ಬೆಳೆಯುವಂತ ಕೆಲಸ ಇವತ್ತು ಹಿಂದೂ ಸಮಾಜ ಮಾಡಬೇಕಾಗಿದೆ. ಮತ್ತೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ, ಈ ಕೆಲಸ ಈಗಾಗಲೇ ಹಿಂದೂ ಸಮಾಜ ಮಾಡ್ತಾ ಇದೆ. ನಮ್ಮ ಜಾತಿಗಳ ಮಧ್ಯದಲ್ಲಿರುವಂತ ಒಡಕು ತೊಡಕುಗಳನ್ನ ಮೀರಿ ಬೆಳೆಯುವಂತ ಕೆಲಸ ಹಿಂದೂ ಸಮಾಜ ಮಾಡ್ಲಿಕ್ಕೆ ಮುನ್ನುಡಿಯನ್ನ ಇಟ್ಟಿದೆ. ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂದ್ರೆ 500 ವರ್ಷಗಳ ಹೋರಾಟದ ನಂತರ 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು 3 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರದ ನಿರ್ಮಾಣಕ್ಕೆ ಎಷ್ಟು ಕನಸುಗಳನ್ನು ಕಂಡಿದ್ರು ನಮ್ಮ ಪೂರ್ವಿಕರು. ನನ್ನ ನೆಚ್ಚಿನ ಬಂಧುಗಳೇ, ಆ ರಾಮ ಮಂದಿರದ ನಿರ್ಮಾಣಕ್ಕೆ ರಾಮ ಮಂದಿರದ ಪ್ರಥಮ ಶಿಲಾನ್ಯಾಸವನ್ನ ಮಾಡಿದ್ದು ನಮ್ಮದೇ ಸಂಘದ ಕಾರ್ಯಕರ್ತರಾದಂತ ಶ್ರೀ ಕಾಮೇಶ್ವರ ಚೌಟಾಳ್ಜಿ ಎಂಬ ಪರಿಶಿಷ್ಟ ಜಾತಿಗೆ ಸೇರಿದಂತವರು ರಾಮ ಮಂದಿರದ ಪ್ರಥಮ ಶಿಲಾನ್ಯಾಸವನ್ನ ಮಾಡಿದ್ದು. ಅಷ್ಟು ಸಾಲಿಲ್ಲ ಅಂದ್ರೆ ಇವತ್ತಿಗೂ ಮತ್ತು ಇನ್ನು ಮುಂದೆ ಬರುವಂತ ದಶಕಗಳ ಕಾಲ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಿಂತು ರಾಮಲಲ್ಲಾರಿಗೆ ಗರ್ಭಗುಡಿಯಲ್ಲಿ ನಿಂತು ಪೌರೋಹಿತ್ಯ ಸಲ್ಲಿಸಲಿಕ್ಕಿರುವಂತ ಆಯ್ಕೆ ಆಗಿರುವಂತ 30 ಜನ ಪುರೋಹಿತರಲ್ಲಿ 2 ಪುರೋಹಿತರು ಪರಿಶಿಷ್ಟ ಜಾತಿಗೆ ಸೇರಿದಂತವರು, 1 ಪುರೋಹಿತರು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವರು. ಇನ್ನು ಬರುವಂತ ದಶಕಗಳ ಕಾಲ ಗರ್ಭಗುಡಿಯಲ್ಲಿ ನಿಂತು ಅಯೋಧ್ಯೆಯಲ್ಲಿ ರಾಮಲಲ್ಲಾರಿಗೆ ಪೌರೋಹಿತ್ಯ ಸಲ್ಲಿಸಲಿಕ್ಕಿದ್ದಾರಲ್ಲ. ಇಂಥ ಉದಾಹರಣೆಗಳನ್ನ ನೋಡಿದಾಗ ಹೆಮ್ಮೆ ಆಗತ್ತೆ. ಪರಕೀಯರು ತಂದಂತ ಜಾತಿ ವ್ಯವಸ್ಥೆಯನ್ನು ಮೀರಿ ನಮ್ಮ ಧರ್ಮ ಬೆಳೀತಾ ಇದೆ ಅಂತ. ಇದೇ ಹಾದಿನಲ್ಲಿ ನಾವು ಸಾಗಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ. ಇದೇ ಜಾಗೃತಿ ನಮ್ಮಲ್ಲಿ ಬರಬೇಕು. ರಾಮ ಮಂದಿರ ನಿರ್ಮಾಣ ಮಾಡಿದೀವಿ ಅಂತ ಸಂತೋಷದಿಂದ ಸುಮ್ಮನೆ ಕೂರೋದಲ್ಲ, ಇನ್ನೂ ಕೆಲಸ ಬಾಕಿ ಇದೆ. ರಾಮ ಮಂದಿರ ನಿರ್ಮಾಣ ಅಲ್ಲಿಗೆ ನಿಲ್ಲೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಕನಸುಗಳು ಇಡೀ ರಾಮ ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತ ಗೋಪಾಲ್ಜಿ ಅವರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು, ಮಗಳು ರಾಮ ಮಂದಿರ ಒಂದೇ ಕನಸಲ್ಲಮ್ಮ, ನಮ್ಮ ಮುಂದಿನ ಕನಸು ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ ಅಂತ ಹೇಳಿದ್ರು. ಭಾರತದ ಮನೆಯನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ. ಮನೆ ಅಯೋಧ್ಯ ಆಗಬೇಕಾಗಿದೆ. ಮನೆ ಅಯೋಧ್ಯ ಆಗೋದಂದ್ರೆ ಮನೆಯಲ್ಲಿರುವಂತ ಒಂದೊಂದು ಮಗುವಿಗೂ ರಾಮನ ಆದರ್ಶವನ್ನು ತುಂಬಿಸುವುದು, ಒಂದೊಂದು ಮಗುವಿನಲ್ಲಿ ಸೀತಾಮಾತೆ ಆದರ್ಶವನ್ನ ಭಕ್ತಿಯನ್ನು ತುಂಬಿಸುವುದು. ಆ ಕೆಲಸ ಮನೆಯಿಂದ ಶುರುವಾಗಬೇಕು. ರಾಮರ ಭಕ್ತಿ, ಸೀತಾಮಾತೆಯ ಭಕ್ತಿ ನಮ್ಮ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ನೆಲೆಯೂರಬೇಕು ಅಂದ್ರೆ ಮುಂದೊಂದು ದಿನ ಈ ಬುದ್ಧಿಜೀವಿಗಳು ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು ನೀವು ರಾಮ ಮಂದಿರ ಸ್ಥಾಪನೆ ಮಾಡಿದ್ದೀರಾ, ಆದ್ರೆ ನಿಜವಾಗ್ಲೂ ರಾಮರು ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಪ್ರಶ್ನೆ ಮಾಡಿದ್ರೆ, ದುರಾದೃಷ್ಟವಶಾತ್ ಇದು ಮುಂದೆ ಬರುವಂತ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಟುಕೊಂಡಿರುವಂತ ಪ್ರಶ್ನೆ. ಕೋರ್ಟ್ನಲ್ಲಿ ನಿಂತು ರಾಮ ಮಂದಿರದ ಪರವಾಗಿ ಹೋರಾಡ್ತಿದ್ದಂತ ಕೆ ಪರಾಶರನವರ ವಿರುದ್ಧ ನಿಂತಿದ್ದಂತ ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ನಲ್ಲಿ ನಿಂತು ಕೇಳ್ತಾರೆ, ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ ಅಂತ. ನಮ್ಮ ದೌರ್ಭಾಗ್ಯ, ನಮ್ಮ ಸಮಾಜದಲ್ಲಿ ಒಂದಿಷ್ಟು ಜನ ಹುಟ್ಕೊಂಡಿದ್ದಾರೆ, ನಿಮ್ಮ ರಾಮರು ಹುಟ್ಟೇ ಇಲ್ಲ, ನಿಮ್ಮ ರಾಮರು ಕಾಲ್ಪನಿಕ, ನಿಮ್ಮ ಶ್ರೀರಾಮಚಂದ್ರರು ಐತಿಹಾಸಿಕ ಪುರುಷ ಅಲ್ಲ ಅಂತ ನಮ್ಮ ಆರಾಧ್ಯ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂತ ಸಾವಿರಾರು ಜನ ನಮ್ಮ ಸಮಾಜದಲ್ಲೇ ಇದ್ದಾರೆ, ನಮ್ಮ ಧರ್ಮದಲ್ಲಿ, ನಮ್ಮ ದೇಶದಲ್ಲೇ ಇದ್ದಾರೆ. ಇದು ನಮ್ಮ ದೌರ್ಭಾಗ್ಯ. ಈ ಪ್ರಶ್ನೆಗಳು ಅಕಸ್ಮಾತ್ ಮುಂದೊಂದು ದಿನ ನಮ್ಮ ಮನೆಯ ಮುಂದೆ ಬಂದು ನಮ್ಮ ಮಕ್ಕಳ ಮುಂದೆ ಈ ಪ್ರಶ್ನೆಗಳು ಬಂದ್ರೆ ಹಿಂದೂ ಧರ್ಮದ ಒಂದೊಂದು ಹಿಂದೂ ಮನೆಯ ಒಂದೊಂದು ಹಿಂದೂ ಮಗು ಕೂಡ ಎದೆ ಒಪ್ಪಿಸ್ಕೊಂಡು ತಟ್ಕೊಂಡು ಹೇಳ್ಕೊಳ್ಬೇಕು, ಕೇವಲ ರಾಮರ ಅಲ್ಲ, ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿಯ ಮಗ ಕಶ್ಯಪನ ಮಗ ಸೂರ್ಯನ ಮಗ ಮನುವಿನ ಮಗ ಇಳನ ಮಗ ಪುರೂರವ ಮಗ ಅಂಶು. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಅವನ ಮಗ ನಹುಷನ ಮಗ ಯಾತಿಯ ಮಗ ನಾಭಾಗನ ಮಗ ಅಜನ ಮಗ ದಶರಥನ ಮಗನೇ ಯದುವಂಶದರಾಗವ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಮಕ್ಕಳ ಬಾಯಿಂದ ರಾಮ ವಂಶ ವೃಕ್ಷ ಬರಬೇಕು.
ತುಂಬಿಸಬೇಕಾಗಿದೆ, ಮಕ್ಕಳಲ್ಲಿ ಆ ರಾಮರ ಭಕ್ತಿಯನ್ನು ತುಂಬಿಸಬೇಕಾಗಿದೆ. ಅಂಥ ರಾಮರ ಭಕ್ತಿಯನ್ನ ಮಕ್ಕಳಲ್ಲಿ ತುಂಬಿಸುವಂತ ಕೆಲಸ ಯಾರಿಂದಾದ್ರೂ ಸಾಧ್ಯ ಆದ್ರೆ ಅದು ನಮ್ಮ ಮನೆಯ ತಾಯಂದಿರಿಂದ ಮಾತ್ರ ಸಾಧ್ಯ ಆಗೋದು. ಮನೆಯಲ್ಲಿ ರಾಮ ಹುಟ್ಟು ಬರ್ಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆದ್ರಿಂದ ತಾಯಂದಿರು ಜಾಗೃತಗೊಳ್ಳಿ, ಮಕ್ಕಳಲ್ಲಿ ಧಾರ್ಮಿಕತೆಯ ಸಂಸ್ಕಾರವನ್ನು ತುಂಬಿಸಿ. ಒಬ್ಬ ತಾಯಿ ದೇಶದಲ್ಲಿ ತರಬಲ್ಲಂತ ಬದಲಾವಣೆ ಎಷ್ಟು ಅಗಾಧವಾದದ್ದು. ಎಷ್ಟು ಮಾಡಿ ಒಬ್ಬ ತಾಯಿ ಜೀಜಾಬಾಯಿ ಏನಾದ್ರೂ ಅಕಸ್ಮಾತ್ 100 ವರ್ಷಗಳ ಹಿಂದೆ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮನೆಯ ಮಗು ಸಿಗುವಾಗ ಬದುಕಿದ್ರೆ ಸಾಕು ಅಂತ ಸ್ವಾರ್ಥದ ಬಗ್ಗೆ ಒಬ್ಬ ತಾಯಿ ಜೀಜಾಬಾಯಿ ಯೋಚನೆ ಮಾಡಿದಿದ್ರೆ ಇವತ್ತು ಹಿಂದೂ ಸಮಾಜದ ಪರಿಸ್ಥಿತಿ ಏನಾಗಿರಬೇಕಿತ್ತು. ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಸರಿಯಾದ ಸಂಸ್ಕಾರ ಕೊಟ್ಟಿರ್ಲಿಲ್ಲ ಅಂತಿದ್ರೆ ಇವತ್ತು ಉತ್ತರದಲ್ಲಿ ಆದಿಲ್ ಶಾಹಿ, ದಕ್ಷಿಣದಲ್ಲಿ ಮೊಘಲ್ ಶಾಹಿ, ಅದ್ರ ಆಚೆ ಈಚೆ ಇಮಾಮ ಶಾಹಿ, ಬೆರದಿ ಶಾಹಿ, ಕುತುಬ್ ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡಲ್ಲಿ ಡಚ್ಚರು, ಪಕ್ಕದಲ್ಲಿ ಫ್ರೆಂಚರು ಇದ್ದು ಇಡೀ ಜಗತ್ತಿನ ಅಷ್ಟು ಮತಪಂಥಗಳು ಸನಾತನ ಧರ್ಮವನ್ನ ನಾಶ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಿಂದ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರನ್ನು ತಯಾರು ಮಾಡಿ ಧರ್ಮ ರಕ್ಷಣೆಗೆ ಕಳಿಸಿಕೊಟ್ಟಲ್ಲ. ಒಬ್ಬ ತಾಯಿ ತಂದ ಬದಲಾವಣೆ. ಆ ತಾಯಿ ಜೀಜಾಬಾಯಿ ಮನೆಯ ಮಗನಿಗೆ ಕೊಟ್ಟಂತ ಸಂಸ್ಕಾರ. ತಾಯಿ ಜೀಜಾಬಾಯಿ ಶಿವಾಜಿಯನ್ನ ಕೂರಿಸ್ಕೊಂಡು ಎಂದಿಗೂ ಮಗು ನೀನು ಮಹಾರಾಜನಾಗಿ ಸುಖ ಸಂಪತ್ತಿನಲ್ಲಿ ಬದುಕಬೇಕು ಎಂದಿಗೂ ಹೇಳ್ಕೊಡ್ಲಿಲ್ಲ. ತಾಯಿ ಜೀಜಾಬಾಯಿ ಮಗನಿಗೆ ಕೊಟ್ಟಿದ್ದು ಒಂದೇ ಒಂದು ಕನಸು, ಮಗು ಶಿವ ನಿನ್ನ ದೇಹದ ನರನಾಡಿಗಳನ್ನ ಬತ್ತಿಯಂತಸದು ರಕ್ತದ ದೀಪವನ್ನು ಸನಾತನ ಧರ್ಮದ ಧರ್ಮೋದ್ಧಾರಕ ಚಿಡೋದೇ ನಿನ್ನ ಜೀವನದ ಕನಸಾಗಬೇಕಂತ ತಾಯಿ ಜೀಜಾಬಾಯಿ ಮಗನಿಗೆ ಕನಸಿ ಕಟ್ಟಿಕೊಟ್ರಲ್ಲ. ಅಂತ ಕನಸುಗಳನ್ನ ಕಟ್ಟಿಕೊಡ್ಬೇಕು ತಾಯಂದಿರು. ಮಕ್ಕಳು ಬೆಳೆಸ್ಬೇಕು. ನಮ್ಮ ಮಕ್ಕಳನ್ನ ಯಾವ ರೀತಿ ತಾಯಂದಿರು ಬೆಳೆಸಬೇಕಾಗಿರೋದು ಮಕ್ಕಳನ್ನ ಶಿವಾಜಿ ಮಹಾರಾಜರಂತೆ, ಮಹಾರಾಣಾ ಪ್ರತಾಪರಂತೆ ಇಡೀ ದೇಶ ಮೊಘಲರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇರಬೇಕಾದ್ರೆ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿ ಕನ್ನಡದ ನೆಲದಿಂದ ಕನ್ನಡದ ಮಂತ್ರಶಕ್ತಿಯಿಂದ ಹೊರಟಂತ ವಿದ್ಯಾರಣ್ಯರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯನ್ನ ಮಾಡಿದಂತ ಹಕ್ಕರಾಯ ಬುಕ್ಕರಾಯ ಅಂತ ಕನ್ನಡ ನಾಡಿನ ಹಿಂದೂ ಸುರಪ್ರಾಣರಂತೆ ಆ ಆದರ್ಶಗಳನ್ನು ನಮ್ಮ ಮಕ್ಕಳಿಗೆ ನಮ್ಮ ತಾಯಂದಿರು ನೀಡಬೇಕಾಗಿದೆ. ತಾಯಂದ್ರೆ ಈ ಕೆಲಸವನ್ನ ಮಾಡಬೇಕು. ಯಾಕೆ ತಾಯಂದ್ರಿಲ್ಲದೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಕೆಲಸ ಯಾರಿಂದಲೂ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಸುಂದರವಾದ ದೃಷ್ಟಾಂತವನ್ನು ನೀಡೋದ್ರಲ್ಲ. ಇಡೀ ಮಹಾಭಾರತದ ಯುದ್ಧ ಮುಗಿದ ನಂತರ ತನ್ನ ಅಷ್ಟು ಜನ ಮಕ್ಕಳನ್ನ ಕಳ್ಕೊಂಡಿದ್ದಂತ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಬಂದು ಕೃಷ್ಣನ ಎದುರುಗಡೆ ಕೂತ್ಕೊಂಡ್ರು. ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದಂತ ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧಾರಿ ತಾಯಿ ಎದುರುಗಡೆ ಕೂತ್ಕೊಂತಾರೆ. ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ. ತಾಯಿ ಗಾಂಧಾರಿ ಪ್ರಶ್ನೆ ಮಾಡ್ತಾರೆ ಕೃಷ್ಣನ ಹತ್ರ. ತನ್ನ ಮಕ್ಕಳನ್ನ ಕಳ್ಕೊಂಡಂತ ದುಃಖದಲ್ಲಿ, ಯುದ್ಧ ಸೋತಂತ ಕೋಪದಲ್ಲಿ ಕಣ್ಣೀರಿಡ್ತಾ ಮುಷ್ಟಿ ಬಿಗಿಡಿದು ಗಟ್ಟಿ ಧ್ವನಿಯಲ್ಲಿ ಕೃಷ್ಣನ ಮುಂದೆ ಪ್ರಶ್ನೆ ಮಾಡಿದ್ರು ಗಾಂಧಾರಿ ತಾಯಿ. ಕೃಷ್ಣ ಹೇಳು, ನನ್ಗೆ ಯಾಕಿಂತ ಅನ್ಯಾಯ ಮಾಡಿದೆ? ಕೃಷ್ಣನಿಗೆ ಅರ್ಥ ಆಗೋದಿಲ್ಲ. ತಕ್ಷಣ ಗಾಂಧಾರಿ ತಾಯಿ ಉತ್ತರ ಕೊಟ್ರು, ಇಲ್ಲಪ್ಪ, ಜಗತ್ತಿನ ಮೋಸಗಾರ ಅಂತ ಕರಿಬಹುದು, ಜಗತ್ತಿನ ಸುಳ್ಳುಗಾರ ಅಂತ ಕರಿಬಹುದು, ಜಗತ್ತಿನ ಮಾಯಗಾರ ಅಂತ ಕರಿಬಹುದು, ಆದ್ರೆ ನನಗ್ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀವೇ ಭಗವಂತ. ಈಗ ಹೇಳಿ, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ನಾನೇ ನಿನ್ ಕೈಮಂತ ಪೂಜೆ ಮಾಡಿದ್ದ, ಕುಂತಿ ಮಾತ್ರ ಹೂವಣ್ಣಗಳಲ್ಲಿ ಪೂಜೆ ಮಾಡಿದ್ದ, ಇಲ್ಲ ತಾನೆ? ನಾನು ನಿನಗೆ ಹೂವಣ್ಣುಗಳಲ್ಲೇ ಪೂಜೆ ಮಾಡಿದ್ನಪ್ಪ. ಅದರಲ್ಲೇ ನಾನು ಮಹಾರಾಣಿಯಾಗಿದ್ದೆ, ಇನ್ನು ವೈಭೋಗದಿಂದ ನಿನ್ನನ್ನು ಆರಾಧಿಸ್ತೆ. ಆದ್ರೂ ಕೂಡ ನನಗೆ ಇಷ್ಟು ಕೆಟ್ಟ ಮಕ್ಕಳನ್ನು ಕೊಟ್ಟೆ, ಕುಂತಿಗೆ ಮಾತ್ರ ಅಷ್ಟು ಒಳ್ಳೆಯ ಮಕ್ಕಳನ್ನು ಏನು ಕೊಟ್ಟೆ? ಏನಕ್ಕಿಂತ ಅನ್ಯಾಯ ಮಾಡಿದ್ರೆ ಉತ್ತರ ಕೊಡು ಅಂತ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಪ್ರಶ್ನೆ ಮಾಡಿದ್ರು ಕೃಷ್ಣನ ಹತ್ರ. ಆಗ ಕೃಷ್ಣ ನಸುನಕ್ಕೂ ಉತ್ತರ ಕೊಡ್ತಾರೆ, ಅಮ್ಮ ಗಾಂಧಾರಿ ತಾಯಿ, ನಾನ್ ನಿನ್ಗೆ ಅನ್ಯಾಯ ಮಾಡಿದೆ ಅಂತ ಕಣ್ಣೀರಿಡ್ತಾ ಇದ್ದಿಲ್ಲ, ನೀನೇ ಯೋಚನೆ ಮಾಡಮ್ಮ. ನಿನ್ನ ಮಕ್ಕಳಿಗೂ ಕುಂತಿ ಮಕ್ಕಳಲ್ಲೂ ಮಧ್ಯದಲ್ಲಿದ್ದಂತ ಏನ್ ವ್ಯತ್ಯಾಸ ಆಗ್ತಿ ನಿಮ್ಮಿಬ್ಬರ ಮಕ್ಕಳಲ್ಲೂ? ಬಹಳ ವ್ಯತ್ಯಾಸ ಇರಲಿಲ್ಲ. ನಿಮ್ಮಿಬ್ಬರ ಮಕ್ಕಳು ಒಂದೇ ವಂಶಕ್ಕೆ ಸೇರಿದವರೆ, ನಿಮ್ಮಿಬ್ಬರ ಮಕ್ಕಳು ಒಂದೇ ಕುಲಕ್ಕೆ ಸೇರಿದವರೆ, ನಿಮ್ಮಿಬ್ಬರ ಮಕ್ಕಳಲ್ಲಿ ಹರಿತಾ ಇರುವಂತ ರಕ್ತ ಒಂದೇ, ರಕ್ತ ಸಂಬಂಧಿಗಳೇ. ನಿಮ್ಮಿಬ್ಬರ ಮಕ್ಕಳನ್ನ ಆಡಿ ಬೆಳೆಸಿದಂತ ಗುರು ಹಿರಿಯರು ಒಬ್ಬರೇ. ನಿಮ್ಮಿಬ್ಬರ ಮಕ್ಕಳಿಗೆ ಪಾಠ ಕಲಿಸಿದಂತ ಗುರುಗಳು ಮೊದಲಿಗೆ ಕೃಪಾಚಾರ್ಯರು, ನಂತರ ದ್ರೋಣಾಚಾರ್ಯರು ಒಬ್ಬರೇ. ನಿಮ್ಮಿಬ್ಬರ ಮಕ್ಕಳು ಕಲಿತಂತ ಪಾಠ ಒಂದೇ, ಪಾಠ ಕಲಿತಂತ ಗುರುಕುಲ ಒಂದೇ. ಇಷ್ಟೆಲ್ಲ ಸಮಾನತೆ ನಿಮ್ಮಿಬ್ಬರ ಮಕ್ಕಳಲ್ಲಿ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನು? ಕೃಷ್ಣ ಹೇಳ್ತಾರೆ, ತಾಯಿ ಮಾತ್ರ. ನೀನು ಗಾಂಧಾರಿ ತಾಯಿ, ನಿನ್ನ ಪತಿಯ ಮನೆಗೆ ಬಂದ ಕೂಡಲೇ ಅರೆ ನನ್ನ ಪತಿಗಿರೋ ಸೌಭಾಗ್ಯ ನನಗೆ ಹಾಕಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ, ಆದ್ರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂತ ಬಟ್ಟೆ ನೀನ್ ತೆಗಿಲಿಲ್ಲ. ಅರ್ಥಾತ್ ನೀನ್ ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸೋ ಅವತ್ತಿನ ದಿನದಿಂದ ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು, ಮಾಡಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರ್ಬಾರ್ದು ಅಂತವ್ರ ಜೊತೆನೆ ಸೇರಿದ್ರು. ಆದ್ರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರ ಅಲ್ಲ, ತಂದೆ ಸ್ಥಾನದಲ್ಲೂ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡ್ಲಮ್ಮ. ಅದಕ್ಕೆ ಕುಂತಿ ಮೊದಲನೇ ಮಗ ಯುಧಿಷ್ಠಿರ. ಬಹುಶಃ ಇವತ್ತಿಗೂ ಯುಧಿಷ್ಠಿರ ಅನ್ನೋಣ ನಮಗೆ ನೆನಪಾಗ್ತಾರೆ ಇಲ್ಲೋ, ಆದ್ರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ. ಅಂದ್ರೆ ಪುಣ್ಯಾತ್ಮ ನಡೆದಂತ ಹಾದಿ ಎಷ್ಟು ಪವಿತ್ರವಾದದ್ದು, ಧರ್ಮದಿಂದಲೇ ಹೆಸರುವಾಸಿ ಆದ. ಅದಕ್ಕೆ ಅವನ ಹಿಂದೆ ಬಂದಂತ ತಮ್ಮಂದಿರು ಅದೇ ಶ್ರೇಷ್ಠ ಆದ್ಮೇಲೆ ಬೆಳೆದು ಬಂದ್ರು ಅಂತ. ಒಬ್ಬ ತಾಯಿ ತಂದಂತ ವ್ಯತ್ಯಾಸ ನೋಡಿ, ಒಬ್ಬ ತಾಯಿ ತಂದ ಬದಲಾವಣೆ ಜಗತ್ತಿನಲ್ಲಿ. ಒಬ್ಬ ಗಾಂಧಾರಿ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಿಲ್ಲ,
ಅಂತದ್ದು, ಒಬ್ಬೊಬ್ಬ ತಾಯಿ ಇರ್ತಕ್ಕಂಥ ಸಾಮರ್ಥ್ಯ. ಅದಕ್ಕೆ ಹೇಳೋದು ತಾಯಿಂದ್ರ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಸಂಸ್ಕಾರ ಕೊಡ್ಬೋದು ಅಂತ ಮನು ಹೇಳ್ತಾರಲ್ಲ. ಮನುಸ್ಮೃತಿ 6ನೇ ಅಧ್ಯಾಯದಲ್ಲಿ ಮನು ಬರೀತಾರೆ, ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯ ಶತಂ ಪಿತಾನ್ ಶಾಸ್ತ್ರ ತುಪಿತ್ರನ್ ಮಾತಗೋವಿರವನೇ ತಿರುಚತೆ. ಅರ್ಥಾತ್ 10 ಜನ ಉಪಾಧ್ಯಾಯರಿಗೆ ಒಬ್ಬ ಆಚಾರ್ಯ ಸಮ, ಅಂತ 100 ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ, ಆದ್ರೆ ಅಂತ 1000 ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನುಸ್ಮೃತಿನಲ್ಲಿ ಮನು ಬರೆದ್ರು. ಒಬ್ಬೊಬ್ಬ ತಾಯಿ ಇರ್ತಕ್ಕಂಥ ಸಾಮರ್ಥ್ಯ ಅಂತದ್ದು, ಒಬ್ಬೊಬ್ಬ ತಾಯಿನಿಂದ ಮಕ್ಕಳಿಗೆ ಕೊಡಬಲ್ಲಂತ ಸಂಸ್ಕಾರದ ಸತ್ವ. ಆದ್ರಿಂದ ತಾಯಂದ್ರು ಜಾಗೃತರಾದ್ರೆ ಮಕ್ಕಳು ಜಾಗೃತರಾಗ್ತಾರೆ. ಮನೆಯವರನ್ನ ತಾಯಿ ಕೌಶಲ್ಯ ಆದ್ರೆ ಮನೆಯಲ್ಲಿ ಹುಟ್ಟುವಂತ ಒಂದೊಂದು ಮಗು ರಾಮ ಅಂತ ತಯಾರಾಗುತ್ತೆ, ಸೀತಾಮಾತೆ ಅಂತ ತಯಾರಾಗುತ್ತೆ. ಮನೆ ಮನೆ ಅಯೋಧ್ಯ ಆದ ದಿನ ಇಡೀ ದೇಶ ರಾಮರಾಜ್ಯವಾಗುತ್ತೆ. ಆ ರಾಮರಾಜ್ಯದ ನಿರ್ಮಾಣದ ಕನಸಿಗೋಸ್ಕರ, ಆ ಕನಸನ್ನ ಸಾಕಾರಗೊಳಿಸಲಿಕ್ಕೋಸ್ಕರ ಸಮಸ್ತ ಹಿಂದೂ ಸಮಾಜ ಜಾಗೃತವಾಗಬೇಕಾಗಿದೆ. ಆ ರಾಮನಿಗೆ ಜಯವನ್ನು ತಂದುಕೊಂಡ್ರೆ ಧರ್ಮಕ್ಕೆ ಜಯ. ಕಾರಣ ಈ ಧರ್ಮ ರಕ್ಷಣೆಗೆ ರಾಮರು ನಿಂತಿದ್ದಾರೆ, ಭಗವಂತನೇ ನಿಂತಿದ್ದಾನೆ. ಭಗವಂತನೇ ಧರ್ಮದ ರಕ್ಷಣೆಗೆ ನಿಂತಿರೋದ್ರಿಂದಲೇ ನಮ್ಮ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ಆದ್ರೂ ಈ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ. ಅನೇಕರು ಬಂದ್ರು. ಮೊನ್ನೆ ರಾಜಕಾರಣಿಗಳೊಬ್ಬರು ಪಕ್ಕದ ರಾಜ್ಯದಲ್ಲಿ ನಿಂತು ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಎರಾಡಿಕೇಶನ್ ಆಫ್ ಸನಾತನ ಧರ್ಮದ ಮೂಲೋತ್ಪಾಟನೆ ಮಾಡ್ತೀವಿ ನಾವು ಅಂತ. ಎಷ್ಟು ಸಾವಿರ ಜನ ಬಂದ್ರು ಸ್ವಾಮಿ ಸನಾತನ ಧರ್ಮದ ನಾಶಕ್ಕೆ, ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಈ 1000ಕ್ಕೂ ಹೆಚ್ಚು ವರ್ಷಗಳ ದಾಳಿ ಏನು ಅಂತ ನಾವು ಅಂದುಕೊಂಡ್ರೆ ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುಗಿ ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನ ಒಂದು ಜನಾಂಗ ಇತ್ತು, ಈಜಿಪ್ಷಿಯನ್ ಜನಾಂಗ ಅಂತ. ಕೇವಲ 21 ವರ್ಷಗಳ ಕಾಲ ಒಂದೇ ಒಂದು ಜನಾಂಗದ ದಾಳಿಗೆ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಾಗಿ ಹೋಯಿತು. ಟರ್ಕಿ ಕೇವಲ 14 ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಟರ್ಕಿ ರಾಷ್ಟ್ರದಲ್ಲಿ ಇದ್ದಂತೆ ಮೂಲ ಜನಾಂಗ ನಶಿಸಿ ಹೋಯಿತು. ಇರಾನ್ ಕೇವಲ 10 ವರ್ಷಗಳಲ್ಲಿ ಒಂದೇ ಒಂದು ಜನಾಂಗದ ದಾಳಿಗೆ ಇಡೀ ಇರಾನ್ ರಾಷ್ಟ್ರದಲ್ಲಿ ಇದ್ದಂತೆ ಮೂಲ ಜನಾಂಗ ಅಳಿಸಿ ಹೋಯಿತು. ಯುರೋಪ್ ಕೇವಲ 48-49 ವರ್ಷಗಳಲ್ಲಿ ಒಂದೇ ಒಂದು ಜನಾಂಗದ ದಾಳಿಗೆ ಇಡೀ ಯುರೋಪ್ ಖಂಡದಲ್ಲಿದ್ದಂತ ಮೂಲ ಜನಾಂಗ ನಶಿಸಿ ಹೋಯಿತು. ಪ್ರಾಚೀನ ಅಂತ ಕರೆಸಿಕೊಂಡಂತ 35 ಜನಾಂಗಗಳಿದ್ದು ಜಗತ್ತಿನಲ್ಲಿ. ಎಲ್ಲದೂ ಜನಾಂಗಗಳು, ಎಲ್ಲದೂ ಬ್ಯಾಬಿಲೋನಿಯನ್ ಜನಾಂಗ, ಎಲ್ಲದೂ ಮೆಸೊಪೊಟೇಮಿಯನ್ ಜನಾಂಗ, ಎಲ್ಲದೂ ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ, ಎಲ್ಲದೂ ಜಗತ್ತಿನ ಮುಂದೆ ಶಸ್ತ್ರಗಳನ್ನು ಹಿಡಿದು ಜಗತ್ತನ್ನು ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ, ಎಲ್ಲದೂ ಜಗತ್ತಿಗೆ ಭಾಷಾಶಾಸ್ತ್ರವನ್ನು ಪರಿಚಯಿಸಿದಂತ ಪರ್ಷಿಯನ್ ಜನಾಂಗ. ಜನಾಂಗವೇ ಅಳಿಸಿ ಹೋಗಿದೆ ನನ್ನ ನೆಚ್ಚಿನ ಬಂಧುಗಳೇ. ಪ್ರಾಚೀನ ಅಂತ ಕರೆಸಿಕೊಂಡಿದ್ದಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ವು. ನಮ್ಮ ಕಣ್ಣು ಮುಂದೆ ಕಣ್ಣು ತರದಂತ 100 ಮತಪಂಥಗಳು ಕಣ್ಮರೆಯಾದವು. ಆದ್ರೆ ನಮ್ಮ ಸನಾತನ ಧರ್ಮದ ಮೇಲೆ 40-50 ಅಲ್ಲ, 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿ ಆಯ್ತಲ್ಲ. ಮತ್ತು 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಜನಾಂಗದವರಲ್ಲ, 8 ಜನಾಂಗಗಳ ದಾಳಿ ಮಾಡಿದ್ವು. ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜವಾಗಿ ಉಳಿದಿದೆ. ಹಿಂದೂಗಳು ಹಿಂದೂಗಳಾಗಿ ಜೀವಂತವಾಗಿದ್ದೀವಿ. ನಮ್ಮ ಪೂರ್ವಿಕರ ಕ್ಷೇತ್ರ ತೇಜಸ್ಸಂತಹದ್ದು. ಈ ಧರ್ಮದ ನಾಶಕ್ಕೆ ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನಗಳು ಪಟ್ಟರು. ಆಸೆ ಆಮೇಶಗಳನ್ನು ಒಟ್ಟಿ ನಮ್ಮನ್ನು ಮತಾಂತರಿಸುವಂತ ಪ್ರಯತ್ನಗಳಾದವು. ನಮ್ಮ ಮಠಮಂತ್ರಗಳನ್ನು ನಾಶ ಮಾಡುವಂತ
ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ಕೂಡ, ನೂರಾರು ಮತಪಂಥಗಳ ಆಕ್ರಮಣಗಳ ನಂತರವೂ ಕೂಡ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಕೂಡ ಇವತ್ತಿಗೂ ತಲೆ ಎತ್ತಿ ನಿಂತಿರುವಂತ, ಮೃತ್ಯುವನ್ನು ಮಳಿಸಿ ಜೀವಿಸ್ತಾ ಇರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ. ಆದ್ರಿಂದ ಹಣೆಗೆ ಕುಂಕುಮ ತಿಲಕ ವಿಭೂತಿ ಇಡಬೇಕಾದ್ರೆ ಸ್ವಾಭಿಮಾನದಿಂದ ನಾವು ಆ ಪರಂಪರೆಯನ್ನು ಆಚರಿಸಬೇಕು. ನಮ್ಮಲ್ಲಿ ಬರಬೇಕಾದಂತ ಸ್ವಾಭಿಮಾನ, ನಮಗಾಗಬೇಕಾಗಿರುವಂತ ನಮ್ಮ ರಕ್ತದ ಪರಿಚಯ. ಈ ಸನಾತನ ಧರ್ಮ ನಾಶ ಯಾರಿಂದಲೂ ಸಾಧ್ಯ ಆಗಲಿಲ್ಲ, ಯಾಕಂದ್ರೆ ಭಗವಂತನೇ ನಿಂತಿದ್ದಾನೆ ಧರ್ಮ ರಕ್ಷಣೆಗೆ. ಇದನ್ನ ನಾನು ಹೇಳೋದಲ್ಲ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 9ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳುವಂತ ಮಾತು, ಕೌಂತೆಯ ಪ್ರತಿಜಾನಿ ರಮೇವತ್ತ ಪ್ರಣಶ್ಯತಿ, ಓ ಸನ್ ಆಫ್ ಕುಂತಿ, ಡಿಕ್ಲೇರ್ ಇಟ್ ಬೋಲ್ಡ್ಲಿ ದಟ್ ದ ಡಿವೋಟೀಸ್ ಆಫ್ ಮೈನ್ ನೆವರ್ ಪೆರಿಶ್. ಅರ್ಥಾತ್ ಕುಂತಿಯ ಪುತ್ರ ಅರ್ಜುನ, ಜಗತ್ತಿನ ಮುಂದೆ ಘಂಟಾಘೋಷವಾಗಿ ಸಾರಿ ಬಿಡು, ಈ ಧರ್ಮದ ನಾಶ, ಸನಾತನ ಧರ್ಮದ ನಾಶ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ? ಸನಾತನ ಧರ್ಮ ರಕ್ಷಣೆಗೆ ಕೃಷ್ಣನೇ ನಿಂತಿದ್ದಾನೆ. ಅರ್ಜುನ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನದ ಸಮಯದಲ್ಲಿ ಕೃಷ್ಣನಿಗೆ ಹೇಳುವಂತ ಮಾತು, ತ್ವಮೇವ ಸನಾತನ ಧರ್ಮ ಗೊತ್ತ, ಸನಾತನ ಧರ್ಮದ ಶಾಶ್ವತ ರಕ್ಷಕ ಅಂತಿದ್ರೆ ಅದು ನೀನಪ್ಪ ಕೃಷ್ಣ, ನೀನೇ ಧರ್ಮ ರಕ್ಷಣೆಯನ್ನ ಮಾಡಬೇಕು. ಭಗವಂತ ಕೊಟ್ಟಂತ ಧ್ವಜ ಭಗವದ್ಧ್ವಜ, ಭಗವಂತ ಕೊಟ್ಟ ಗೀತೆ ಭಗವದ್ಗೀತೆ, ಎರಡರ ರಕ್ಷಣೆಗೆ ಭಗವಂತನೇ ನಿಂತಿದ್ದಾನೆ. ಇದು ಸಾಮಾನ್ಯ ಹೇಳಿದಂತ ಮಾತಲ್ಲ, ಇದು ನಾನು ಹೇಳಿದಂತ ಮಾತಲ್ಲ, ಭಗವಂತನೇ ಹೇಳಿದಂತ ಮಾತು. ನೀವು ಜಗತ್ತಿನ ಅನೇಕ ಮತಪಂಥಗಳಿದ್ದಾವಲ್ಲ, ಒಂದೊಂದು ಮತಪಂಥಗಳು ಒಬ್ಬರೊಬ್ರು ಹೇಳ್ಕೊಂಡು ತಿರುಗಾಡ್ತಾರೆ. ಒಂದು ಮತಪಂಥದವರು ಹೇಳ್ತಾರೆ ನಾನು ಭಗವಂತನ ಮಗ, ನಾನು ಭಗವಂತನ ಸಂತಾನ. ಇನ್ನೊಬ್ಬರು ಹೇಳ್ಕೊಂಡು ತಿರುಗಾಡ್ತಾರೆ ನಾನು ಭಗವಂತನ ಸಂದೇಶವನ್ನ ತಂದಿರುವವನು. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ವಿಶ್ವರೂಪ ದರ್ಶನದಲ್ಲಿ ಅರ್ಜುನನ ಮುಂದೆ ಜಗತ್ತಿಗೆ ಘಂಟಾಘೋಷವಾಗಿ ಸಾರಿದ್ರು. ಆತ್ಮಾತ್ಮ ಗುಣಾಕೇಶ ಸರ್ವಭೂತ ಶಸ್ತಿತ ಮಾತಿಚ್ಛಮತ್ಯಂಚ ಭೂತಾನ ಮಂತಯೇವಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತವೂ ನಾನೇ, ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟ ಕಣ ಅಂತ ಆತ್ಮನಿಗ್ರಹಿಸುವ ಪರಮಾತ್ಮ ಭಗವಂತ ಅಂತಿದ್ರೆ, ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೇ ಅರ್ಜುನ, ಅದನ್ನ ಜಗತ್ತಿನ ಮುಂದೆ ಘಂಟಾಘೋಷವಾಗಿ ಸಾರಿಬಿಡು ಅಂತ ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಧರ್ಮ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮಕ್ಕಿರುವಂತ ಶ್ರೇಷ್ಠತೆ ಅಂತದ್ದು ಕೃಷ್ಣನೇ ಹೇಳಿರುವಂತ ಮಾತು. ಕೃಷ್ಣನೇ ಹೇಳಿದ್ದಾರೆ ಧರ್ಮ ರಕ್ಷಣೆಗೆ ನಾನೇ ನಿಂತಿದ್ದೀನಿ, ಭಗವಂತ ನಿಂತಿದ್ದಾನೆ ಅಂತ. ಆದ್ರಿಂದ ನಾವು ಧರ್ಮದ ನಾಶದ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಧರ್ಮದ ನಾಶ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಂತ ಕೃಷ್ಣ ಧರ್ಮವನ್ನ ರಕ್ಷಿಸ್ತಾ ಬಿಡು, ಭಗವಂತ ರಕ್ಷಣೆ ಮಾಡ್ತಾ ಬಿಡು ಅಂತ ನಾವು ನಿರ್ಲಕ್ಷ್ಯತೆ ವಹಿಸೋದಲ್ಲ. ನಮ್ಮ ಧರ್ಮ ಜವಾಬ್ದಾರಿ ನಾವು ಪಾಲಿಸಬೇಕು. ಈ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಅದು ಅನೇಕ ತಪಸ್ಸುಗಳ ಪ್ರತಿಫಲ. ನಮ್ಮ ಹಿರಿಯರು ಹೇಳ್ತಾರಲ್ಲ, ಸನಾತನ ಧರ್ಮದಲ್ಲಿ ಹುಟ್ಟಬೇಕಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಈ ಧರ್ಮದಲ್ಲಿ ಹುಟ್ಟಿದ ನಂತರ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡ್ಲಿಕ್ಕೂ ಯೋಗ್ಯತೆ ಇರಬೇಕು ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಆ ಯೋಗ್ಯತೆ ಸಂಪಾದಿಸಬೇಕು ಅಂದ್ರೆ ಧರ್ಮ ರಕ್ಷಣೆ ಕೆಲಸದಲ್ಲಿ ನಮ್ಮನ್ನು ಪಾತ್ರವನ್ನು ವಹಿಸಬೇಕು. ನಮ್ಮ ಕೈಯಾಗುವಂತ ಕೆಲಸ. ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ಮಾತಾಡಿ ಧರ್ಮ ಜಾಗೃತಿಯನ್ನ ಮಾಡಿ. ನಿಮ್ಮಿಂದ ಹಾಡಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ದೇಶಭಕ್ತಿ ಗೀತೆಗಳನ್ನು ಹಾಡಿ ಧರ್ಮ ಜಾಗೃತಿಯನ್ನು ಮಾಡಿ. ನಿಮ್ಮಿಂದ ಬರೆದು ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ನೈಜ ಇತಿಹಾಸವನ್ನ ಬರೆದು ಧರ್ಮ ಜಾಗೃತಿಯನ್ನ ಮಾಡಿ. ಇದು ಯಾವುದೂ ಆಗೋದಿಲ್ಲ. ಕನಿಷ್ಠ ಪಕ್ಷ ತಾಯಿ ಭಾರತ ಮಾತೆಯ ಪರವಾಗಿ, ರಾಮರ ಪರವಾಗಿ ಜೈಕಾರ ಹಾಕ್ಲಿಕ್ಕಾಗುತ್ತಾ? ಜೈಕಾರ ಹಾಕಿ ಧರ್ಮ ಜಾಗೃತಿಯನ್ನು ಮಾಡಿ. ಇದು ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಾದ್ರೂ ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಮತ್ತು ಧರ್ಮಕ್ಕೆ ಬರುವಂತ ಕೊಡುಗೆ ಇಷ್ಟೇ. ಇಷ್ಟು ಒಪ್ಪಂದ ಹಿಂದೂಗಳು ಮಾಡಿದ್ರೆ ಸಾಕು, ಒಪ್ಪಂದ ಹಿಂದೂಗಳಿಂದ ಮಾಡಿದ್ರೆ ಸಾಕು. ನನ್ನ ಹೆಚ್ಚಿನ ಬಂಧುಗಳೇ, ದೇಶ ಜಾಗೃತಿ ಆಗುತ್ತೆ, ಧರ್ಮ ಜಾಗೃತಿ ಆಗುತ್ತೆ. ಇದೇ ಕನಸು, ಇದೇ ಕೆಲಸ ನಮ್ಮ ಕಣ್ಣು ಮುಂದೆ ಇರೋದು. ನಮ್ಮ ಅಷ್ಟು ಕೆಲಸಗಳ ಪ್ರತಿಫಲ ಯಾವುದು? ಸಂಘ ಶ್ಲೋಕದಲ್ಲಿ ನಾವು ಅಂತಿಮ ಸಾಲಗಳಲ್ಲಿ ಹೇಳುವಂತ ಮಾತದೆ, ಪರಮೈಭವನ್ನೇತುವೈತ ಸ್ವರಾಶ್ರಮ ಸಮರ್ಥ ಭವತ್ ಕಾಶಿಶಾತೆ ವಿಶ್ವಂ. ಭಗವಂತನ ದಯೆಯಿಂದ ಸಮಸ್ತ ಹಿಂದೂ ಸಮಾಜದ ಸಂಘಟಿತ ಬಲದಿಂದ ತಾಯಿ ಭಾರತದ ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೆ ಮತ್ತೆ ಏರಿಸಿ ನಿಲ್ಲಿಸೋದು ನಮ್ಮೆಲ್ಲರ ಅಂತಿಮ ಕನಸು. ಆ ಕನಸಿನ ಸಾಕಾರಕ್ಕೋಸ್ಕರ ನಾವು ಒಗ್ಗೂಡಬೇಕಾಗಿದೆ, ನಾವು ಜಾಗೃತರಾಗಬೇಕಾಗಿದೆ. ಯಾವ ದೇಶ ಮತ್ತು ಧರ್ಮ ರಕ್ಷಣೆಗೆ ನಮ್ಮ ಪೂರ್ವಿಕರು ಅಷ್ಟೆಲ್ಲ ಕನಸುಗಳನ್ನ ಕಂಡಿದ್ರಲ್ಲ, ಅಷ್ಟೆಲ್ಲ ಶ್ರಮಗಳನ್ನು ವಹಿಸಿದ್ರಲ್ಲ, ಅದು ವ್ಯರ್ಥ ಆಗುವಂತಿಲ್ಲ. ಈಗ ಅಕಸ್ಮಾತ್ ನಾವೇನಾದ್ರೂ ದೇಶ ಧರ್ಮ ಕಟ್ಕೊಂಡು ನನಗೇನು ಅನ್ನೋ ಭಾವನೆ ನಮ್ಮಲ್ಲಿ ಬಂದ್ರೆ, ದೇಶ ಧರ್ಮದ ಕೆಲಸ ನನ್ನಿಂದ ಹೇಗಾಗ್ಲಿಕ್ಕೆ ಸಾಧ್ಯ ಅನ್ನೋ ಭಾವನೆ ನಮ್ಮಲ್ಲಿ ಬಂದ್ರೆ, ಇದೇ ಭಾವನೆ ಅರ್ಜುನನಲ್ಲೂ ಇತ್ತು ಒಂದು ಕಾಲದಲ್ಲಿ. ಅರ್ಜುನ ಕೂಡ ಕೈಲಿದ್ದಂತ ಶಸ್ತ್ರಾಸ್ತ್ರಗಳನ್ನೆಲ್ಲ ಕಳಿಸಿ, ಕೃಷ್ಣ ಇನ್ನು ನನಗೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ನೀನೇ ಧರ್ಮವನ್ನ ಉಳಿಸ್ಕೊಳ್ಬೇಕು ಅಂತ ಎಲ್ಲಾ ತನ್ನ ಧರ್ಮ ಕಾರ್ಯವನ್ನ ಮರೆತು ಅರ್ಜುನ ಕೂತಿದ್ನಲ್ಲ. ಬಹುಶಃ ಅದೇ ಪರಿಸ್ಥಿತಿನಲ್ಲಿ ಹಿಂದೂ ಸಮಾಜ ಹೋಗಿದೆ. ಈ ಸಂದರ್ಭದಲ್ಲಿ ಹಿಂದೂ ಸಮಾಜ ಜಾಗೃತವಾಗಬೇಕಂದ್ರೆ ಅದೇ ಗೀತಾಚಾರ್ಯ ಕೃಷ್ಣನ ಗೀತೋಪದೇಶ ಮತ್ತೊಮ್ಮೆ ನಮ್ಮಲ್ಲಿ ಗುಂಜಿಸಬೇಕು. ಅಂದು ಧರ್ಮ ಕಾರ್ಯವನ್ನ ಮರೆತದಂತ ಅರ್ಜುನನನ್ನ ಬಡಿದೆಬ್ಬಿಸ್ಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಂತ ಮಾತು. ಭಗವದ್ಗೀತೆ 2ನೇ ಅಧ್ಯಾಯ
ವಿಷಮೇ ಸಂಪುಟಸ್ಥಿತ ಮನಾರೆ ದುಷ್ಟನ್ ಸ್ವರ್ಗ ಮಕ್ಕೃತಿಕರಂ ಅರ್ಜುನ ಕೈಭಿಂಡ ಸ್ವಗಾಸ್ತಾರ್ಗ ನೈತಿಕೋಪಬದ್ಧತೆ ಶುದ್ಧ ಮೃದಯ ದೌರ್ಬಲ್ಯಂ ತೆಕ್ಕಾದಷ್ಟ ಪರಂತಪ ಅರ್ಜುನ. ಈ ಸಂದರ್ಭದಲ್ಲಿ ನಿನ್ನ ಧರ್ಮ ಕಾರ್ಯವನ್ನ ಮರೆತು ದೇಶ ಧರ್ಮ ನನಗೇ ಆಗಬೇಕು ಅಂತ ಎಲ್ಲವನ್ನ ಮರೆತು ಸ್ವಾರ್ಥತೆಯಿಂದ ಕೂರೋದಲ್ಲಪ್ಪ. ಯಾವ ಧರ್ಮ ರಕ್ಷಣೆಗೆ ನಿಮ್ಮ ಪೂರ್ವಿಕರು ತಮ್ಮ ಇಡೀ ಜೀವನವನ್ನು ಅರ್ಪಣೆ ಮಾಡಿದ್ರು, ಆ ಧರ್ಮ ರಕ್ಷಣೆ ಹೊಣೆಗಾರಿಕೆ ಈಗ ನಿನ್ನ ಹೆಗಲ ಮೇಲೆ ಬಿಟ್ಟು ಹೋಗಿದ್ದಾರೆ. ಆ ಹೊಣೆಗಾರಿಕೆ, ಆ ಹಿರಿಮೆಯನ್ನು ನೆನಪಿಸ್ಕೋ, ನಿನ್ನ ಜವಾಬ್ದಾರಿಯನ್ನು ನೆನಪಿಸಿಕೊಂಡು ಧರ್ಮ ಕಾರ್ಯಕ್ಕೆ ಸಿದ್ಧನಾಗುವಂತ ಕೃಷ್ಣ ಹೇಳಿದ್ರಲ್ಲ, ಆ ಮಾತುಗಳು ಮತ್ತೊಮ್ಮೆ ನಮ್ಮಲ್ಲಿ ಮೊಳಗಬೇಕಾಗಿದೆ. ಯಾವ ಧರ್ಮ ರಕ್ಷಣೆಗೆ ನಮ್ಮ ಪೂರ್ವಿಕರು ಇಡೀ ಜೀವನವನ್ನು ಅರ್ಪಿಸಿದ್ರು, ಇವತ್ತಿಗೂ ನಾವು ನಮ್ಮನ್ನ ಹಿಂದೂಗಳು ಅಂತ ಹೇಳ್ಕೊಂಡು ತಿರುಗಾಡ್ತೀವಿ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಇವತ್ತಿಗೂ ಮನೆಯಲ್ಲಿ ವೇದ ಪಾಠ ಪಾರಾಯಣವನ್ನ ಮಾಡ್ತೀವಿ, ವಚನಗಳನ್ನ ಹೇಳ್ತೀವಿ, ಸಾಮಾನ್ಯ ಅಂದ್ಕೊಂಡಿದ್ದೀವ? ಆ ವಚನಗಳ ರಕ್ಷಣೆಗೆ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ ಎಂತಹದ್ದು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಕಲ್ಯಾಣಕ್ಕೆ ಬೆಂಕಿ ಬೀಳೋಕ್ಕೂ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿಯನ್ನು ನುಡಿದಿದ್ರು. ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಗೆ ಬೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆ ಆಗದೆ, ಸಮರತಿಯಾಗದೆ, ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊರೆತುಂಬುತ್ತದೆ. ಎದೆ ಹತ್ತಿಕೊಳ್ಳ ವ್ಯಕ್ತಿ ಶಿವಾಚಾರದ ಮೇಲೆ ಮೀರಿ ಬಿಜ್ಜನನ ಪ್ರಾಣ ಕೆರವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವರು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನ ತಮ್ಮ ಕಾಲು ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಲೆ ವೇದಬಿಂದುವೆಂದು, ರಾಜನ ತಲೆಯ ವಜ್ರ ನೈಡುರ್ಯವೆಂದು, ಜನರ ಬುದ್ಧಿ ಬೆರಳಿಮೆಂಟೆಂದು ಸರ್ವನಾಶವಾಗುವುದು ಗೋಶ್ವರ ಅಂತ ಭವಿಷ್ಯವಾಣಿಯನ್ನು ನುಡಿದು ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಹೊರಟರು. ಆದ್ರೆ ಅಲ್ಲಮ ಪ್ರಭುಗಳು ಭವಿಷ್ಯವಾಣಿ ನುಡಿದಂತೆ ಮುಂದೊಂದು ದಿನ ಭವಿಷ್ಯವಾಣಿ ಸತ್ಯ ಆಯ್ತು, ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಆದ್ರೆ ಇಡೀ ಕಲ್ಯಾಣ ಹೊತ್ತಿ ಉರಿತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಯಾರೊಬ್ಬ ಶರಣರು ಕೂಡ ಮನೆಯಲ್ಲಿ ಇಟ್ಟಿದ್ದಂತ ವಜ್ರ ವೈಡೂರ್ಯಗಳನ್ನ ಸಂಪತ್ತನ್ನು ರಕ್ಷಿಸಿಕೊಂಡು ತರೋಣ ಅಂತ ಹೋಗ್ಲಿಲ್ಲ. ಇಡೀ ಕಲ್ಯಾಣ ಬೆಂಕಿ ಬಿತ್ತು ಹೊತ್ತಿ ಉರಿತಾರೆ ಅಂತ ಸಂದರ್ಭದಲ್ಲಿ ಇಡೀ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಕೈಗೆ ಸಿಕ್ಕಿದಂತ ವಚನಗಳ ತಾಳೆಗರೆಗಳನ್ನ ಒತ್ತಿಕೊಂಡು ಓಡೋಡಿ ಬಂದ್ರು. ಏನಕ್ಕೆ? ಜಗತ್ತಿನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ಈ ಧರ್ಮ ಸುಡುವಂತಿಲ್ಲ, ಈ ಧರ್ಮಜ್ಞಾನ ನಾಶವಾಗುವಂತಿಲ್ಲ ಅಂತ, ಈ ಧರ್ಮವನ್ನು ಉಳಿಸಬೇಕು ಅಂತ ನಮ್ಮ ಪೂರ್ವಿಕರಲ್ಲಿದ್ದಂತ ತುಡಿತ ಅಂತದ್ದು. ಅದೇ ಧರ್ಮ ರಕ್ಷಣೆ ಆಗಬೇಕು. ಮುಂದೆ ಬರುವಂತ ಪೀಳಿಗೆಗೆ ಈ ಧರ್ಮಜ್ಞಾನ ತಲುಪಬೇಕು. ಯಾವ ಭಾವಿ ಪೀಳಿಗೆ ಉತ್ಕರ್ಷ ಮೇರೆಗೆ ಭಾರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತೊಳೆಯಬೇಕಾಗಿದ್ಯೋ ಆ ಭಾವಿ ಪೀಳಿಗೆಗಳು ನಾವುಗಳೇ. ವೇದೋಪನಿಷತ್ತು ವಚನಗಳಂತ ಗ್ರಂಥಶಾಸ್ತ್ರಗಳ ಉತ್ತರಾಧಿಕಾರಿಗಳು ನಾವುಗಳು. ಸನಾತನ ಧರ್ಮದ ವಾರಸುದಾರರು ನಾವುಗಳು. ನಾವಲ್ಲದೆ ಈ ಸನಾತನ ಧರ್ಮ ರಕ್ಷಣೆ ಇನ್ಯಾರು ಮಾಡಬೇಕು? ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣನಿಗೆ 106 ವರ್ಷ ಆಗಿತ್ತು. ನಮ್ಮದೇ ಕಲಿಯುಗದಲ್ಲಿ ಅಷ್ಟಾವಿಂಶತಿ ನವೇ ಕಲಿಯುಗೆ ಅಂತ ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ನಾವೇ ಬದುಕಿರುವಂತ ಕಲಿಯುಗದಲ್ಲಿ 36 ವರ್ಷಗಳ ಕಾಲ ಕೃಷ್ಣ ಬದುಕಿದ್ದ. ಆದ್ರೆ ಕಲಿಯುಗದಲ್ಲಿ ಬದುಕಿದಂತ 36 ವರ್ಷಗಳು ಆದ ನಂತರ 106 ವರ್ಷ ಕೃಷ್ಣನಿಗಾಗಿತ್ತು. ಇನ್ನು ಕೆಲವು ತಿಂಗಳಲ್ಲಿ 4 ತಿಂಗಳಲ್ಲಿ ಕೃಷ್ಣ ದೇವತ್ಯಾಗವನ್ನ ಮಾಡಬೇಕು. ವಾಪಸ್ ಬಂದಿರ್ತೀವಿ, ಕಾಶಿ ವಿಶ್ವನಾಥ ಮೂಲ ಮಂದಿರವನ್ನು ಪುನಃಸ್ಥಾಪನೆ ಮಾಡ್ತೀವಿ. ಈ ಎಲ್ಲವನ್ನು ಕೂಡ ಸಂವಿಧಾನದ ಅಡಿಯಲ್ಲೇ ಮಾಡ್ತೀವಿ. ಪತ್ರಕರ್ತರೊಬ್ರು ವಿಷ್ಣು ಶಂಕರ್ಜಿ ಜೈನ್ ಅವರ ಹತ್ರ, ವಕೀಲರ ಹತ್ರ ಪ್ರಶ್ನೆ ಮಾಡಿದ್ರು ಮೊನ್ನೆ ಕಾಶಿ ವಿಶ್ವನಾಥರ ಮಂದಿರದ ಪರವಾಗಿ ಈಗ ಪ್ರಸ್ತುತ ಕೋರ್ಟ್ನಲ್ಲಿ ವಾದ ಆಡಿಸ್ತಾ ಇರುವಂತ ವಿಷ್ಣು ಶಂಕರ್ಜಿ ಜೈನ್ ಅವರು. ಆ ವಕೀಲರ ಹತ್ರ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು, ನೀವು ರಾಮ ಮಂದಿರ ಕಟ್ಟಿದ್ದಾಯ್ತು, ಆದ್ರೆ ಕೃಷ್ಣ ಮಂದಿರ ಕಟ್ತೀನಿ ಅಂತ ಹೇಳ್ತೀರಾ, ಕಾಶಿ ವಿಶ್ವನಾಥರ ಮಂದಿರ ಕಟ್ತೀನಿ ಅಂತ ಹೇಳ್ತೀರಾ? ಆಗ ನೋಡಿದ್ರೆ ಮೊದಲು ಭಾರತದಲ್ಲಿ ನಾಶ ಮಾಡಿರುವಂತ 36,000 ಹಿಂದೂ ದೇವಸ್ಥಾನಗಳಿದೆ. ಆ 36,000 ಹಿಂದೂ ದೇವಸ್ಥಾನಗಳನ್ನು ಪುನರ್ನಿರ್ಮಾಣ ಮಾಡ್ತಿರೋ ಹಿಂದೂಗಳು. ತಾಜ್ ಮಹಲ್ ಕೂಡ ಅದು ತಾಜ್ ಮಹಲ್ ಅಲ್ಲ, ಅಲ್ಲಿ ಮೊದಲಿಗೊಂದು ಶಿವನ ದೇವಸ್ಥಾನ ಇತ್ತು, ಅದು ತೇಜ್ ಮಹಲ್. ನಂತರ ಶಾಜಹಾನ್ ಶಿವನ ದೇವಸ್ಥಾನವನ್ನ ನಾಶ ಮಾಡಿ ಅಲ್ಲಿ ತಾಜ್ ಮಹಲ್ ಕಟ್ತೆ ಅಂತ ಹೇಳ್ಕೊಂಡು ತಿರುಗಾಡ್ತೀರಾ ಅಂತ ಸಿದ್ದರಾಮ್ ಗೋಯಲ್ ಅಂತ ಇತಿಹಾಸಕಾರರು ಹೇಳ್ತಾರೆ. ಹಂಗಂತ ತಾಜ್ ಮಹಲ್ ಅನ್ನು ಕೂಡ ವಾಪಸ್ ತಗೊಂತೀರ ಹಿಂದೂಗಳು ಅಂತ ವಿಷ್ಣು ಶಂಕರ್ಜಿ ಜೈನ್ ಅವರ ಹತ್ರ ಪತ್ರಕರ್ತರೊಬ್ರು ಪ್ರಶ್ನೆ ಮಾಡಿದ್ರು. ಆಗ ವಿಷ್ಣು ಶಂಕರ್ಜಿ ಜೈನ್ ಅವರು ಉತ್ತರ ಕೊಟ್ಟರು, ನೀವು ತಾಜ್ ಮಹಲ್ ನ ಬಗ್ಗೆ ಈಗ ಮಾತಾಡ್ತಾ ಇದ್ದೀರಪ್ಪ. 2015ರಿಂದ ತಾಜ್ ಮಹಲ್ ನ ಕೇಸನ್ನು ನಾನು ಕೋರ್ಟ್ನಲ್ಲಿ ನಡೆಸ್ತಾ ಇದ್ದೀನಿ. ಇನ್ನು ಕೆಲವೇ ಕೆಲವು ವರ್ಷ ತಾಜ್ ಮಹಲ್ ಕೂಡ ಅದು ಮೊದಲು ಶಿವನ ದೇವಸ್ಥಾನ, ಅದು ತೇಜ ಮಹಲ್, ಅದನ್ನು ಕೂಡ ವಾಪಸ್ ತಗೊಳ್ತೀನಿ ಅಂತ ವಿಷ್ಣು ಶಂಕರ್ಜಿ ಜೈನ್ ಅವರು ಪತ್ರಕರ್ತರಿಗೆ ಉತ್ತರ ಕೊಟ್ಟರು. ವಕೀಲರು ಕೊಟ್ಟಂತ ಉತ್ತರ. ಬಹುಶಃ ಭಗವಂತನ ದಯೆ, ಗಣೇಶನ ಆಶೀರ್ವಾದ, ನಮ್ಮ ದೇಶದ ಮೂಲೆ ಮೂಲೆಯಲ್ಲಿರುವಂತ ಎಲ್ಲ ನಮ್ಮ ದೇವರ ಜನ್ಮಸ್ಥಳಗಳು ವಾಪಸ್ ನಮ್ಮ ಹತ್ರ ಬರ್ತಿದೆ, ನಮ್ಮ ಹಿಂದೂಗಳ ಕೈಗೆ ಸೇರ್ತಾ ಇದೆ ಸಂವಿಧಾನದ ಅಡಿನಲ್ಲಿ. ಆ ಭಗವಂತನ ದಯೆಯಿಂದ ನಾವು ಆ ಭಗವಂತನ ಮೇಲೆ ಇಟ್ಟುವಂತ ಎತ್ತೇಳಪ್ಪ ಅಂತ ಕೃಷ್ಣನನ್ನು ನೆನಪಿಸ್ಕೊಂತೀವಿ. ವಾಸುದೇವ ಕೃಷ್ಣ ನೆನಪಾಗ್ತಾ ಇಲ್ವೋ? ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದೆ.
ದೇವಕಿನಂದನ ಶ್ರೀಕೃಷ್ಣ ಪರಮಾತ್ಮ, ಯಶೋಧಾನಂದನ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಗದುಗಿನ ಭಾರತದಲ್ಲಿ ಕುಮಾರವ್ಯಾಸರು ಗದುಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂಖ್ಯೆ 25ನೇ ಶ್ಲೋಕದಲ್ಲಿ ಕೃಷ್ಣನನ್ನ ಆರಾಧಿಸೋದು. ವೇದ ಪುರುಷನ ಸುತನ ಹೆಮ್ಮಗನ ಮಗನ ತೊಳೆದರಿಯ ಮಾತುಳನ ಮಾನನ ತುಳನ ಭುಜ ಬೆಳೆದು ಗೆಲ್ಲಿ ಗಣ್ಣ ನವ್ಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿಮೂರ್ತಿ ಸಲಹೋ ಗದುಗಿಲ ವೀರನಾರಾಯಣ. ಅರ್ಥಾತ್ ವೇದ ಪುರುಷ ಬ್ರಹ್ಮನ ಮಗ ಮರೀಚಿ ಮಗ ಪೂರ್ಣಿಮನ ಸಹೋದರ ಕಶ್ಯಪನ ಹಿರಿಯ ಮಗ ಇಂದ್ರನ ಮಗ ಅರ್ಜುನನ ಪತ್ನಿ ಸೋದರ ಮಾವ ಕಂಸನ ಮಾವ ಜರಾಸಂಧ. ಅಂತ ಜರಾಸಂಧನ ಭುಜ ಬಲದಿ ಗೆಲ್ಲಿದವ, ತನ್ನ ತೋಳ್ ಬಲದ ತಾಕತ್ತಿಂದ ಸೋಲಿಸಿದವ ಭೀಮನ ಅಗ್ರಜ ಯುಧಿಷ್ಠಿರ ತಾಯಿ ಕುಂತಿಯನಾಗಿ ದೇವಕಿ. ಅಂಥ ದೇವಕಿಯ ಜಠರದಲ್ಲಿ ಅರ್ಥಾತ್ ರಕ್ತಗರ್ಭದಲ್ಲಿ ಜನಿಸಿದ ಶ್ರೀಕೃಷ್ಣ ಪರಮಾತ್ಮ ವೀರನಾರಾಯಣ ನಮ್ಮೆಲ್ಲರನ್ನೂ ಸಲಹಲಿ ಅಂತ ಆಶೀರ್ವಾದವನ್ನ ಬೇಡ್ತಾರಲ್ಲ. ಎಷ್ಟು ಸುಂದರ ದೃಷ್ಟಾಂತ. ನೀವು ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿದ್ರು ಕಡೆಗೆ ಮಗುವಿನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ತಾಯಿ ಹೆಸರಿಂದಲೇ ಪರಿಚಯ ಮಾಡ್ಕೊಡ್ಬೇಕು. ಯಾಕೆ? ಮಗುವಿನ ಜಗದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ಘನವಾಗಿರುತ್ತೆ. ಆದ್ರಿಂದ ತಾಯಿಯಿಂದ ಜಾಗೃತರಾಗಿದ್ದೀರಾ, ದಯವಿಟ್ಟು ಈ ಜಾಗೃತಿನ ಹೀಗೆ ಮುಂದುವರಿಸಿ ಅಂತ ಹೇಳ್ತಾ ನಂಗೆ ಎರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನೆ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕಂದ್ರೆ ತಿಂಗಳ ಗಟ್ಟಲೆ ನಿದ್ದೆಯನ್ನ ಬಿಟ್ಟು ಊಟವನ್ನ ಬಿಟ್ಟು ಮನೆಯಲ್ಲಿ 108 ಕೆಲಸ ಇದ್ರು, ಮನೆ ಕೆಲಸ ಆಮೇಲೆ ಒಂದು ಧರ್ಮದ ಕೆಲಸ, ದೇಶದ ಕೆಲಸ, ನನ್ನ ಧರ್ಮದ ಜನರ ಜಾಗೃತಿ ಆಗಬೇಕಂತ ಮನೆ ಕೆಲಸವನ್ನ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರಲ್ಲ ಅಂತ ಎಲ್ಲಾ ಕಾರ್ಯಕರ್ತ ಅಣ್ಣಂದಿರಿಗೆ ನಾವೇನ್ ಮಾಡ್ತೀವೋ ಆದ್ರೆ ನಮ್ಮ ಶಾಸ್ತ್ರಗಳಲ್ಲಂತೂ ಹೇಳಿದ್ದಾರೆ, ಧರ್ಮ ರಕ್ಷಿತ. ಯಾರು ಧರ್ಮ ರಕ್ಷಣೆಯನ್ನ ಮಾಡ್ತಾರೆ ಅವರ ರಕ್ಷಣೆಯ ಧರ್ಮವೇ ಮಾಡುತ್ತೆ. ಆದ್ರಿಂದ ಧರ್ಮ ರಕ್ಷಣೆ ನಿಂತಿರುವಂತ ಕಾರ್ಯಕರ್ತ ಅಣ್ಣಂದಿರ ರಕ್ಷಣೆಗೆ ನಾವು ಬೆಂಬಲವಾಗಿ ನಿಲ್ಲೋಣ. ಇಡೀ ಗ್ರಾಮ, ಇಡೀ ಊರು ಆ ಕಾರ್ಯಕರ್ತ ಅಣ್ಣಂದಿರಿಗೆ ಬೆಂಬಲವಾಗಿ ಇತ್ತು. ಅವರು ಮಾಡುವಂತ ಎಲ್ಲಾ ಕೆಲಸಕ್ಕೂ, ಧರ್ಮ ಕೆಲಸಕ್ಕೂ ಕೂಡ ನಾವು ಅವರ ಹಿಂದೆ ಇತ್ತು ಶ್ರಮವನ್ನ ಅವ್ರು ಸಲ್ಲಿಸ್ತಾ ಇರುವಂತ ಶ್ರಮಕ್ಕೆ ನಾವು ಬೆಂಬಲವನ್ನು ನೀಡೋಣ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಂತ ಆ ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾಗಿ ಅಭಿನಂದನೆಗಳು, ನಮನಗಳನ್ನ ಸಲ್ಲಿಸ್ತಾ ಗುರು ಮಹಾರಾಜರು ಶಾರದಾ ಮಾತನ್ನ ದೊಡ್ಡ ಮಾತನ್ನ ಕೇಳಿಸ್ಕೊಂಡಂತ ದಿವ್ಯತ್ವರಿಗೆ, ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಆರಕ್ಷಕ ಬಾಂಧವರಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ, ಹರಿವಂತ ಶ್ರೀ ರಾಮಕೃಷ್ಣ ಧರ್ಮಸ್ಥರು.